Good morning, sir. Good morning, dear students. Let us welcome Prem Kumar sir onto the Zoom screen. We have a very resourceful person today with us. We are very lucky. Let us welcome Prem Kumar sir onto the Zoom screen on behalf of our management, MEI Polytechnic, principal, all the faculty members and students. Sir, welcome you, sir. Thank you, sir. Thank you so much. ಸೊ ನಿಮ್ಮ ಒಂದು BG ಶೆಡ್ಯೂಲ್ ನ ಮಧ್ಯ ಕೂಡ ನಮಗೆ ಸಮಯ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಏನೋ ಒಂದು ವಾಣಿಜ್ಯದ ವಿಷಯವಾಗಿ ಈ ಒಂದು ಕಾಮರ್ಸ್ ಅಂದ್ರೆ ಏನು, ಫೈನಾನ್ಸ್ ಅಂದ್ರೆ ಏನು ಅನ್ನೋ ವಿಷಯದ ಬಗ್ಗೆ ಹೇಳ್ಕೊಡ್ಲಿಕ್ಕೆ ನಮ್ ಜೊತೆಗೆ ತಾವು ಸೇರಿರೋದು ತುಂಬಾ ಸಂತೋಷ ತಂದಿದೆ ಸರ್ ನಮಗೆ. ಈ ಒಂದು ಮಾತಿದೆ, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅಂತ. ಈ ದುಡ್ಡಿನ ವಿಷಯದಲ್ಲಿ ಜ್ಞಾನವನ್ನ ಸಂಪಾದನೆ ಮಾಡದೆ ಹೋದ್ರೆ ನಮ್ಮ ಜೀವನ ಬಹಳ ಕಷ್ಟಮಯ ಆಗ್ತದೆ. ಯಾಕೆ ಅಂತಂದ್ರೆ ನಾವು ತಿನ್ನೋದಕ್ಕೆ ಆಹಾರ, ನೀರು ಎಲ್ಲ ಬೇಕು. ಅದನ್ನೇ ನಾನು ತಗೋಬೇಕು ಅಂತಂದ್ರೆ ನನ್ನ ಹತ್ರ ದುಡ್ಡಿರ್ಬೇಕು. ಆ ದುಡ್ಡು ಹೇಗೆ ಕೆಲಸ ಮಾಡುತ್ತೆ ಆಕ್ಚುಲಿ ಅನ್ನೋದನ್ನ ನಾವು ಯಾರು ಅರ್ಥ ಮಾಡ್ಕೊಂಡಿಲ್ಲ ವಿದ್ಯಾರ್ಥಿಗಳೇ. ನಿಮ್ಗಿನ್ನೂ ಹೊಸದಿದು. ಅದಕ್ಕೇನೆ ನೀವು ಈ ಒಂದು ಯಂಗ್ ಸ್ಟೇಜ್ ಅಲ್ಲೇನೆ ಈ ಒಂದು ಇಂಟ್ರಡಕ್ಷನ್, ಈ ಒಂದು ನಾಲೆಡ್ಜ್ ನ ಗೇನ್ ಮಾಡಿದ್ರೆ ನಿಮ್ಗೆ ತುಂಬಾನೇ ಜೀವನದಲ್ಲಿ ಸಹಾಯ ಆಗುತ್ತೆ. ನಾವು ಇಂಜಿನಿಯರ್ಸ್ ಆಗ್ತೀವಿ, ಎಲ್ಲಾ ಮಾಡ್ತೇವೆ, ಲೈಫ್ ಅಲ್ಲಿ ಹೋಗ್ಬಿಡ್ತೇವೆ, ಜಾಬ್ ಸಿಕ್ಬಿಡುತ್ತೆ. ಆದ್ರೆ ಆ ದುಡ್ಡನ್ನ ನಾವ್ ಹೇಗೆ ಸದುಪಯೋಗ ಪಡಿಸ್ಕೋಬೇಕು, ಸೇವಿಂಗ್ ಅಂದ್ರೆ ಏನು ನೋಡಿ. ನಾವ್ ಅನ್ಕೊಳ್ಳೋದು ನಾವು ಖರ್ಚು ಮಾಡಿ ಉಳಿದಿರೋದನ್ನ ಸೇವಿಂಗ್ ಅನ್ಕೊಂತೀವಿ. ದಯವಿಟ್ಟು ಸ್ಟೂಡೆಂಟ್ಸ್, ನಾವೊಂದು ಈ ವೇದಿಕೆ ಮೂಲಕ, ನಾನು ಇವರಷ್ಟು ಜ್ಞಾನವಂತ ಅಲ್ಲ ವಿಷಯದಲ್ಲಿ, ಆದ್ರೂ ಕೂಡ ನಿಮ್ಮ ಉಳಿತಾಯದ ನಂತರ ಉಳಿದ ಹಣವನ್ನ ನಾನು ಖರ್ಚು ಮಾಡಬೇಕು. ಆ ತರ ನನ್ನ ಜೀವನ ಶೈಲಿಯನ್ನ ರೂಪಿಸ್ಕೋಬೇಕು. ನಿಮ್ಗೆ ಗೊತ್ತಿದೆ ಕಾಂಪೌಂಡಿಂಗ್, ಪವರ್ ಆಫ್ ಕಾಂಪೌಂಡಿಂಗ್. ದುಡ್ಡನ್ನ ಸ್ವಲ್ಪನೇ ಆಗ್ಲಿ, 10 ರೂಪಾಯಿನೇ ಆಗ್ಲಿ, 100 ಆಗ್ಲಿ, ನನ್ ಬ್ಯಾಂಕ್ ಅಲ್ಲಿ ಹಾಕ್ತಾ ಹೋದ್ರೆ ಚಿಕ್ಕ ವಯಸ್ಸಲ್ಲಿ, ಇವಾಗ 16 ವರ್ಷ, ನಿಮಗೆ 19ನೇ ವಯಸ್ಸಿಗೆ ಡಿಪ್ಲೊಮಾ ಮುಗಿಸ್ತೀರಾ, ಒಂದು ಕೆಲ್ಸಕ್ಕೆ ಹೋಗ್ತೀರಾ. ಒಂದು ತಿಂಗಳಿಗೆ ನಿಮ್ಮ ಸಂಪಾದನೆಯಲ್ಲಿ 500, 1,000, 2,000 ಸೇವಿಂಗ್ ಮಾಡ್ತಾ ಹೋದ್ರೆ ಒಂದು 30 ವರ್ಷದ ಅವಧಿಯ ನಂತರ ನೀವು ನೋಡಿದಾಗ ಅದು ಅಗಾಧವಾಗಿ ಬೆಳೆದಿರುತ್ತದೆ. ನೀವು ಕೋಟ್ಯಾಧಿಪತಿ ಆಗಬಹುದು. ಎಲ್ಲೂ ಶಾರ್ಟ್ ಕಟ್ ಇಲ್ಲ ದುಡ್ಡು ಮಾಡೋದಕ್ಕೆ. ನಿಮಗೆ ಉಳಿತಾಯದ ಒಂದು ಬುದ್ಧಿಮತ್ತೆ ಇರಬೇಕು. ನಂತರ ನಿಮಗೆ ಖರ್ಚಿನ ಮೇಲೆ ನಿಗಾ ಇರಬೇಕು. ವಾಂಟ್ ಅಂಡ್ ಇನ್ನೊಂದು ಹೇಳ್ತೀವಲ್ಲ ನಾವು, ನೀಡ್ ಅಂತ. ಹೌದು ತಾನೆ? ನೋಡಿ, ನನಗೆ ಒಂದು ಮಾತಾಡೋದಕ್ಕೆ ಮೊಬೈಲ್ ಬೇಕು, ಅದು ನೀಡು. ನನಗೆ ಆಪಲ್ ಮೊಬೈಲ್ ಬೇಕು, ದಟ್ ಈಸ್ ದಿ ವಾಂಟ್. ಅರ್ಥ ಆಗ್ತಾ ಇದೆನಾ? ರೈಟ್ ಯುಟಿಲೈಸೇಷನ್ ಅಂತ ಬೆಳಿಗ್ಗೆ ನಾವು ಮಾತಾಡ್ತಾ ಇದ್ವಿ. ವಸ್ತು ನಿಮ್ಗೆ ಏನ್ ಅವಶ್ಯಕತೆ ಇದೆ ಆ ಕೆಲಸ ಮಾಡ್ಬೇಕೆ ಹೊರತು ನೀವು ಅದನ್ನ ಒಂದು ಪ್ರೈಡ್ಗೋಸ್ಕರ ನಿಮ್ಮ ಬೆಲೆನ ಹೆಚ್ಚಿಸ್ತದೆ ಅದು ಅಂತ ಒಂದು ತಪ್ಪು ತಿಳುವಳಿಕೆನ ಇಟ್ಕೊಂಡು ನಾವು ದುಂದು ವೆಚ್ಚ ಮಾಡಿದ್ರೆ ಜೀವನದಲ್ಲಿ ಕಷ್ಟ ಪಡ್ಬೇಕಾಗ್ತದೆ. ಈ ಒಂದು ಹಂತದಲ್ಲಿ ಈ ನಮ್ಮ ಇಡೀ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅಲ್ಲ, ಇದು ನಿಮಗೆ ಬಹಳ ಸಹಾಯಕಾರಿ ಆಗ್ತವೆ. ನಿಮ್ಮ ದುಡ್ಡನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು, ಸೇವ್ ಮಾಡಬೇಕು, ಸದ್ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಇವತ್ತು ತಿಳಿಸ್ಲಿಕ್ಕೆ ಬಂದಿದ್ದಾರೆ ಶ್ರೀ ಪ್ರೇಮ್ ಕುಮಾರ್ ಸರ್ ಅವರು. ಬಹಳ ಸಂತೋಷ. ಅವರ ಒಂದು ಇಂಟ್ರಡಕ್ಷನ್ ನಾನು ಕೊಟ್ಟು ಅವರಿಗೆ ವೇದಿಕೆಯನ್ನ ಬಿಟ್ಟುಕೊಡ್ತೇನೆ. ಬಹಳ ಅನುಭವನ ಹೊಂದಿದ್ದಾರೆ ಸರ್. ಈ ಬ್ಯಾಂಕಿಂಗ್ ಪ್ರೊಫೆಷನಲ್ ಅಲ್ಲಿ he is having 27 years of experience spread over varied fields from law, clinical research and banking. ನೋಡಿ ಯಾವ ಡೊಮೇನ್ಸ್ ಅಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ, ಬಹಳ ಗಮನ ಇಟ್ಟು ಕೇಳಿ. He has started his career at a leading law firm, Paul D'Souza and Associates ಅಂತ. ಆ ಕಂಪನಿನಲ್ಲಿ ಕೆಲಸ ಮಾಡಿದ್ದಾರೆ ಲಾಯರ್ ಜೊತೆಗೆ in Bangalore. Served as a core member of legal team working on one of Karnataka's prestigious project, Toyota Motor Corporation's venture with Kirloskar's plant in India. Managing funding and administrated 3 clinical research programs in India. ಬಹಳ ಈ ವಿಶೇಷವಾದ ಅನುಭವ. For subsidiaries of a startup in United States, ಕ್ಲಿನಿಟೆಸ್ಟ್ ಇನ್ಕಾರ್ಪೊರೇಷನ್ ಅಂತ 2006ರಲ್ಲಿ. ಈಗ ಪ್ರಸ್ತುತವಾಗಿ ಅವರು ಉಜ್ಜೀವನ್ ಫೈನಾನ್ಸ್ ಸರ್ವಿಸಸ್ ಲಿಮಿಟೆಡ್ ಇಲ್ಲಿ ತಮ್ಮ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಹಿ ಇಸ್ ಎ ಪಾರ್ಟ್ ಆಫ್ ದ ಲೀಡರ್ಶಿಪ್ ಟೀಮ್ ಅಟ್ ಉಜ್ಜೀವನ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್. ಅಂದ್ರೆ ಒಂದೇ ಒಂದು ಬ್ಯಾಂಕಿಗೆ ಇವರು ಸೀಮಿತ ಅಲ್ಲ,
ಇಡೀ ರಾಜ್ಯಾದ್ಯಂತ ಬ್ಯಾಂಕ್ಗಳು ಏನು ಉಜ್ಜೀವನ್ ಫೈನಾನ್ಸ್ ಲಿಮಿಟೆಡ್ ಇದೆಯಲ್ಲ, ಆ ಎಲ್ಲಾ ಬ್ಯಾಂಕ್ಗಳನ್ನ ಯಾವ ತರ ಅಂಡ್ ಮ್ಯಾನೇಜ್ ಮಾಡ್ಬೇಕು ಅದನ್ನ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ನಾಲೆಡ್ಜ್ ನ ಹೊಂದಿದ್ದಾರೆ ಸರ್ ಅವರು. 2006ರಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಪೀರಿಯಡ್ ಅಲ್ಲಿ he has set up and headed the administration team, maintained litigation free real estate across 455 MFI branches and 4 regional offices. ನೋಡಿ ಎಂತ ದೊಡ್ಡ ಜವಾಬ್ದಾರಿ. ಯಾವುದೇ ಒಂದು ಬ್ಯಾಂಕ್ ಅಲ್ಲಿ ಏನಾಗುತ್ತೆ, ನೀವು ಸಾಲವನ್ನ ತಗೊಂಡಾಗ ಮರುಪಾವತಿನ ಮಾಡದೇ ಇದ್ರೆ ಏನಾಗುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳ್ತೀವಿ ನಾವು ಅದನ್ನ. ಅದು ಕೆಲಸ ಮಾಡ್ತಾ ಇಲ್ಲ, ಅವ್ನು ದುಡ್ಡು ಕೊಡ್ತಿಲ್ಲ, ಬಡ್ಡಿನೂ ಕೊಡ್ತಾ ಇಲ್ಲ, ಆ ತರ ಸಮಸ್ಯೆನ ಬರ್ದೇ ಇರೋ ತರ ಲಿಟಿಗೇಷನ್ ಫ್ರೀ ಅಂದ್ರೆ ಯಾರಿಗೆ ಸಾಲ ಕೊಟ್ಟಿದಾರೋ ಅವ್ರು ನಿಯತ್ತಾಗಿ ರಿಟರ್ನ್ ಮಾಡೋ ತರ ಅವ್ರನ್ನ ನಾವು ಮೋಟಿವೇಶನ್ ಮಾಡಿ ಆ ತರ ಒಂದು ವ್ಯವಸ್ಥೆಯನ್ನ ರೂಪಿಸ್ಕೊಂಡಿದ್ದಾರೆ ಸರ್ ಅವರು. ಸೊ ಆಸ್ ಹೆಡ್ ಆಫ್ ವಿಜಿಲೆನ್ಸ್ he has set up an independent vigilance department, one of the first NBFC MFIs to do so. Next, he has introduced risk containment unit, RCU ಅಂತ ಹೇಳ್ತೀವಿ, and set up internal collection team. ಆ ದುಡ್ಡನ್ನ ನಾವೇನ್ ಕೊಟ್ಟಿರ್ತೀವಲ್ವಾ ಅದನ್ನ ಒಂದು EMI ಸಿಸ್ಟಮ್ ಅಲ್ಲಿ ಅವರು ಮರುಪಾವತಿ ಮಾಡ್ತಾ ಹೋಗ್ತಾರಲ್ಲ, ಅದನ್ನ ನಾವು ಕಲೆಕ್ಷನ್ ಟೀಮ್ ನೋಡ್ಕೊಳ್ತಾ ಇದ್ರು ಸರ್. In 2014, head of human resources for a short span revived the ESOP scheme during this period. He was a part of national leadership team at Small Finance Bank Limited since 2016 and presently as head administration, infrastructure and social services at Ujjivan Finance Limited. Okay, he has set up an infrastructure unit, designed and strategized a scalable unique branch model for the bank. Banking model nu kuda ivaru ready ಮಾಡಿ ಕೊಟ್ಟಿದ್ದಾರೆ. Spearheaded of the conversion and setting up 550 branches across 24 states, managing the bank's second highest cost center. ನೋಡಿ, ಒಂದೇ ಬ್ರಾಂಚ್ ಒಬ್ಬ ಬ್ರಾಂಚ್ ಮ್ಯಾನೇಜರ್ಗೆ ನೋಡ್ಕೊಳಕ್ ಆಗೋದಿಲ್ಲ, ಅಂಥದ್ರಲ್ಲಿ 550 ಬ್ರಾಂಚ್ 24 ರಾಜ್ಯಗಳಲ್ಲಿ ಇವರು ಸೆಟಪ್ ಮಾಡಿ ಅದನ್ನ ವ್ಯವಸ್ಥೆ ಮಾಡಿ ಕೊಟ್ಟಿದಾರಲ್ಲ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಸರ್. ಗ್ರೇಟ್ ಜಾಬ್. He was responsible for the corporate social responsibility of the bank. CSR ಅಂತ ನಿಮ್ಗೆ ಹೇಳಿದೀನಿ ಇಲ್ಲಿವರೆಗೂ. ಸೊ CSR ಫಂಡ್ ನ ಯಾವ ತರ ಮ್ಯಾನೇಜ್ ಮಾಡಬೇಕು, ಯಾವ ತರ ಸರ್ವಿಸಸ್ ನ ಕೊಡಬೇಕು ಅಂದ್ರೆ ಸಂಸ್ಥೆಗಳು ಕೆಲವೊಂದು ಈ ಸರ್ಕಾರಿ ಶಾಲೆಗಳು ಇಂತಲ್ಲಿ ಕೆಲವೊಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡೋದಕ್ಕೆ ಇವರು ದುಡ್ಡನ್ನ ಕೊಡ್ತಾರಲ್ವ, ಅದನ್ನ ನಾವು CSR ಫಂಡ್ ಅಂತ ಹೇಳ್ತೀವಿ. ಸೊ ಇವರು ಕಾಮರ್ಸ್ ಗ್ರಾಜುಯೇಟ್, ನಿಮ್ಗೆ ಗೊತ್ತಿರೋ ಹಾಗೆ. he was a member of ISE, Indian Society of Ergonomics. He is a member of IFMA, International Facility Management Association. IFMA andre certified off-roader by Mahindra Adventure at MILE, Mahindra Institute of Learning Excellence. ಸರ್ ನೆಕ್ಸ್ಟ್ ಟೈಮ್ ನಿಮ್ ಜೊತೆಗೂ ನಾವು ಈ ಒಂದು ಅಡ್ವೆಂಚರ್ ಟೂರ್ ಗೆ ಬರ್ತೇನೆ. ರೀಸೆಂಟ್ಲಿ ನಾನು ಕೂಡ ಲದ್ದಾಖಿಗೆ ಒಂದು 10 days ಬೈಕ್ ಅಲ್ಲಿ ಹೋಗಿ ಬಂದಿದ್ವಿ. ಲೇ, ಲದ್ದಾಖ್, ಪ್ಯಾಂಗಾಂಗು ಈ ಸರೌಂಡಿಂಗ್ ಎಲ್ಲಾನು ನೋಡ್ಕೊಂಡು ಬಂದಿದ್ವಿ ಸರ್. ತುಂಬಾ ಅದ್ಭುತವಾಗಿರ್ತದೆ. ರಿಯಲಿ ಅಟ್ ಹೈಯರ್ ಅಲ್ಟಿಟ್ಯೂಡ್ ಇಟ್ ಈಸ್ ರಿಯಲಿ ಚಾಲೆಂಜಿಂಗ್ ಟಾಸ್ಕ್ ಫಾರ್ ಆಲ್ ಆಫ್ ಅಸ್. ಸೊ ಇವ್ರಿಗೆ 3 ಜನ ಮಕ್ಕಳಿದ್ದಾರೆ. ಇವರ ಶ್ರೀಮತಿಯವರ ಹೆಸರು ಬಿಂದು ಅಂತ. 3 ಜನ ಹೆಣ್ಮಕ್ಳಿದ್ದಾರೆ. ಸೊ ದೇ ಆರ್ ಪರ್ಸೀವಿಂಗ್ ದೇರ್ ಕೆರಿಯರ್ ಇಂಟ್ರೆಸ್ಟ್. ಸೊ ಇಷ್ಟು ಒಂದು ಬ್ರೀಫ್ ಇಂಟ್ರಡಕ್ಷನ್ ನ ಹೇಳೋದ್ರ ಮೂಲಕ ಸರ್ ಅವ್ರನ್ನ ನಾನು ಝೂಮ್ ಮೂಲಕ ನಮ್ಮ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ 2 ಮಾತುಗಳನ್ನ ಹೇಳ್ಬೇಕು, ಒಂದು ಉಪನ್ಯಾಸನ ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಅದು quite detailed introduction after a long time. Morning kids. I think ನಾನು ಫಸ್ಟ್ ನೋಡಿದ್ದು ಸ್ಟೂಡೆಂಟ್ ಫೇಸ್ ಬಂದು ವರುಣ್. I was happy to see you put on the screen. In video add ಮಾಡ್ಕೊಂಡಿದ್ದೆ. Very good. I appreciate that courage to come on the stage with the photos on. ಯಾಕಂದ್ರೆ ಇತ್ತೀಚೆಗೆ we are not going to the colleges to talk to students. ಅಂದ್ರೆ ನಾವು ಮುಂಚೆಲ್ಲ every quarter ಅಲ್ಲಿ as a banking professional, every quarter ಅಲ್ಲಿ we go to various colleges in India. Allo students interact ಮಾಡ್ತೇವೆ. ಯಾಕಂದ್ರೆ young generation are the first set of people who use banking service. Okay, so when I saw Varun switching on the camera, Darshan camera on ಮಾಡಿದಾಗ I felt nice. I was on the stage talking to our young Indians. I was very happy. Thank you. So I'll keep it free flowing. Okay, ನಾನು ಕಂಗ್ಲೀಷ್ ಮಾತಾಡ್ತೀನಿ, ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಮಾತಾಡ್ತೀನಿ.
ಯಾಕಂದ್ರೆ ಕೆಲವು ಟರ್ಮ್ಸ್ ಅಲ್ಲಿ ಇಟ್ ಇಸ್ ಗುಡ್ ಟು ಟೆಲ್ ಯು ಇನ್ ದ ಲ್ಯಾಂಗ್ವೇಜ್ ಇಟ್ ವಾಸ್ ಮೇಡ್. ಓಕೆ, ಸೊ you can stop me and ask me if you want. I'll explain to you, but I'll keep this session as simple as practical, like I talk to my daughters. Because I have a daughter who's just around your age, who's pursuing arts. I have a daughter who's now pursuing law, and a daughter who's passed an engineer and MBA. So I've gone through the stages in my life. So others to end martin nanu, when I talk to youngsters like you, I like to visualize what are you thinking. Okay, so before I start my session, let me tell you something. ನಾನು ಓದಿದ್ದು ಕಾಮರ್ಸ್. ಓಕೆ, ಬಟ್ ನಾನು ಶುರು ಮಾಡಿದ್ದು ಒಂದು ಲಾ ಫಾರ್ಮ್ ಅಲ್ಲಿ. ಅಂದ್ರೆ I was not a qualified lawyer. I am not a qualified lawyer. Okay, so I'll take the journey like that way. So ಒಂದು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇಂದ ಲಾ ಫಾರ್ಮ್ ಅಲ್ಲಿ ಒಂದು ಡೆಕೇಡ್ ಕೆಲಸ ಮಾಡಿದ್ರೆ you tend to pick up lot of nitty-gritties. ಅಂದ್ರೆ ಸಣ್ಣ ವಿಷಯಗಳು ಪಿಕಪ್ ಮಾಡ್ತೀವಿ. ಅಂದ್ರೆ ಒಂದು ಲಾಯರ್ ಮಿಸ್ ಮಾಡೋದನ್ನ ನೀವು ಪಿಕಪ್ ಮಾಡ್ತೀರಾ. ಓಕೆ, ದಟ್ಸ್ ಹೌ I got familiar to law ಅನ್ನೋ ಸೆಕ್ಟರ್ ನ ಫಿಲ್ಮೈಸ್ ಮಾಡ್ಕೊಂಡೆ for 10 years. ಸೊ ಆ ಟೈಮ್ ಅಲ್ಲಿ ಟೊಯೋಟಾ ವಾಸ್ ಎಂಟರಿಂಗ್ ಇಂಡಿಯಾ, and they needed a core member from the law firm to represent for the project with Kirloskar in India. ಅಂದ್ರೆ ನಾವೆಲ್ಲ ಇವತ್ತು ಟೊಯೋಟಾ ಇನೋವಾ ನೋಡ್ತೇವೆ ಗಾಡಿ. ಓಕೆ, ಆ ಟೊಯೋಟಾ ಇನೋವಾ ಮಾಡೆಲ್ ಆಗಿದ್ದೆ ನಮ್ ಕರ್ನಾಟಕದಲ್ಲಿ, ಅದು ಬಿಡದಿ ಪ್ಲಾಂಟ್ ಅಲ್ಲಿ in 1997. Okay, so I was young, little older than you, but I had the opportunity to work on a project like that, and that was a 1,200 crore project. ಅಂದ್ರೆ 90s ಅಲ್ಲಿ 1,200 ಕೋಟಿ ಅಂತ ಹೇಳಿದ್ರೆ ದೊಡ್ಡ ಅಮೌಂಟ್, ತುಂಬಾನೇ ದೊಡ್ಡದು. ಸೊ I had an opportunity to work with ಒಂದು ಜಾಪನೀಸ್ ಕಂಪನಿ, ಒಂದು ಇಂಡಿಯನ್ ಕಾಂಗ್ಲೊಮೆರೇಟ್ ಅಂದ್ರೆ ಕಿರ್ಲೋಸ್ಕರ್ಸ್. I was working with them. ಅದೊಂದು ಎಕ್ಸ್ಪೀರಿಯನ್ಸ್. ಅಂದ್ರೆ ಇಟ್ಸ್ a lot of learning. I'll tell you how important is it to your life. I can correlate. ಅದಾದ್ಮೇಲೆ when I got into an American startup, ಅವ್ರೇನ್ ಮಾಡ್ತಾರೆ, ಈಗೆಲ್ಲ ಕೋವಿಡ್ ಅಂತ ಎಲ್ಲ ಒಂದು ವೈರಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ ಫೋರ್ಸ್ಫುಲಿ. ಮುಂಚೆ ಯಾರಿಗೂ ಆಸಕ್ತಿ ಇರ್ತಾ ಇರ್ಲಿಲ್ಲ ಮಲೇರಿಯಾ ಹೇಗ್ ಬರುತ್ತೆ ಅಥವಾ ವೈರಸ್ ಏನ್ ಮಾಡುತ್ತೆ ಅಂತ. ಆದ್ರೆ ಈಗ ಪ್ಯಾಂಡಮಿಕ್ ಇಂದ ಎಲ್ರಿಗೆ ಕೋವಿಡ್ ವೈರಸ್ ನ ಗೊತ್ತಾಗಿದೆ ಎಲ್ಲರಿಗೆ. I think 80% of India are aware that what is pandemic, what is a virus today by force. Okay, ಆದ್ರೆ ನಾವು 90s ಅಂದ್ರೆ 2002 to 2004 ಅಲ್ಲಿ ಇಂಡಿಯಾಲಿ ಅಂದ್ರೆ ಅಮೆರಿಕನ್ ಕಂಪನಿ ಏನ್ ಮಾಡುತ್ತೆ, ಇಂಡಿಯಾಲಿ ಒಂದು ಸಬ್ಸಿಡಿ ಓಪನ್ ಮಾಡಿ ಸ್ಟಾರ್ಟ್ಅಪ್ ಮಾಡಿ ಇಲ್ಲಿ ಟೆಸ್ಟಿಂಗ್ ಮಾಡ್ತಾರೆ, ಅಂದ್ರೆ ಯಾವ ಮೆಡಿಸಿನ್ ವರ್ಕ್ ಆಗುತ್ತೆ ಎಂತ ವೈರಸ್ಗೆ ಅಂತ. I had an opportunity to work on that in 2000, early 2000. Okay, so when I saw the pandemic, ಈ period last 2 years period ಅಲ್ಲಿ ಈ ಪ್ಯಾಂಡಮಿಕ್ ಬಗ್ಗೆ ಗೊತ್ತಾದಾಗ I was able to recall ಏನೆಲ್ಲ ಆಗಿತ್ತು ಅಂತ. ಓಕೆ, ಆ ಲರ್ನಿಂಗ್ ನನಗೆ ಆ ಒಂದು ಸ್ಟಾರ್ಟ್ಅಪ್ ಅಲ್ಲಿ ಕೆಲಸ ಮಾಡಿ in 2000, ಅಂದ್ರೆ ಒಂದು 20 ವರ್ಷದ ಹಿಂದೆ, now I'm able to use that experience in my pandemic period for my bank. Okay, I'll tell you how it is relevant also. Again, second point. ಮೂರನೇ ಪಾಯಿಂಟ್. ಸೊ I'm with a financial company now. ಅಂದ್ರೆ 15 years ಆಯ್ತು. ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಇದು ಶುರು ಮಾಡಿದ ಒಂದು 2 bedroom ಹೌಸ್ ಇಂದ, ಅಂದ್ರೆ 2 bedroom ಹೌಸ್ ಇಂದಿರಾನಗರದಲ್ಲಿ. ನಾರ್ಮಲಿ ಇಂದಿರಾನಗರದಲ್ಲಿ ಒಂದು ಪರ್ಟಿಕ್ಯುಲರ್ ಲೇನ್ ಅಲ್ಲಿ ಒಬ್ಬ ಕ್ರಿಕೆಟರ್ ಇರ್ತಾನೆ, ರಾಹುಲ್ ದ್ರಾವಿಡ್ ಅಂತ. ಅವ್ರ ಮನೆ ಮುಂದೆ ಒಂದು 2 bedroom ಫ್ಲಾಟ್ ಬಾಡಿಗೆ ತಗೋತೀವಿ ನಾವು. ತಗೊಂಡು ಅಲ್ಲಿನ ಫೈನಾನ್ಸ್ ಅಂದ್ರೆ ಒಂದು ಮೈಕ್ರೋ ಫೈನಾನ್ಸ್ ಅಂತ ಬಡವರಿಗೆ ಲೋನ್ ಕೊಡೋ ವ್ಯವಸ್ಥೆ ಮಾಡ್ತೇವೆ. ಸೊ ಜನಗಳಿಗೆ ಏನಂತೀವಿ ನಾವು, ಅವರು ನೀವೆಲ್ಲಿದ್ರ ಆಫೀಸ್ ಅಂತ ಹೇಳಿದ್ರೆ ನಾವು, ನೀವು ಆಟೋ ತಗೊಳ್ಳಿ, ಆಟೋ ಅವ್ರಿಗೆ ರಾಹುಲ್ ದ್ರಾವಿಡ್ ಮನೆ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ ಅಂತ ಹೇಳ್ತಿದ್ವಿ, ಲ್ಯಾಂಡ್ ಮಾರ್ಕ್. ಇವತ್ತು ನಮ್ ರವೀಂದ್ರ ಸರ್ ಹೇಳಿದ್ರು, ಅಕ್ರಾಸ್ ಇಂಡಿಯಾ 550-560 ಬ್ರಾಂಚ್ ಮಾಡಿದೀವಿ, ಒಂದು 8,000 ಕೋಟಿ ಸಾಲ ಕೊಟ್ಟಿದೀವಿ. ಈ ಜರ್ನಿ ಹೆಂಗಾಗುತ್ತೆ ಅಂದ್ರೆ, ಒಂದು ನಾನು ವೈ ಆಮ್ ಐ ಪ್ರೌಡ್, ವೈ ಆಮ್ ಐ ಟಾಕಿಂಗ್ ಟು ಯು, ವೈ ಐ ವಾಂಟ್ ಟಾಕ್ ಟು ಆನ್ ಮಂಡೇ ಮಾರ್ನಿಂಗ್ ಆನ್ ಅ ಬ್ಯಾಂಕಿಂಗ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ, ಬ್ಯಾಂಕಿಂಗ್ ಇಸ್ very confusing and a boring subject in a sector. Okay, it is a boring and a confusing sector. ಆದ್ರೆ ರವೀಂದ್ರ ಸರ್ ಹೇಳಿದ್ರು, ಇಟ್ ಡೀಲ್ಸ್ ವಿತ್ ಮನಿ. ನಿಮ್ ದುಡ್ಡು ನೀವು ಮನೆಗೆ ಇಡಂಗಿಲ್ಲ, ನೀವು ಬ್ಯಾಂಕ್ ಅಲ್ಲಿ ಇಡ್ತೀರ. ನೀವು ಸಾಲ ಬೇಕಿದ್ರೆ ಯಾರು ಕೊಡಂಗಿಲ್ಲ, ಬ್ಯಾಂಕ್ ಕೊಡುತ್ತೆ ನಿಮ್ಗೆ. ಸೊ ದಿಸ್ ಇಸ್ ಅ ವೆರಿ ಕನ್ಫ್ಯೂಸಿಂಗ್ ಸ್ಟೇಟ್. ಓಕೆ, ಸೊ ಈ ಸೆಕ್ಟರ್ ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಅಟ್ ದ ಯಂಗ್ ಏಜ್ 16-17 ಅಲ್ಲಿ, ಇಫ್ ಯು ಅಂಡರ್ಸ್ಟ್ಯಾಂಡ್ ಬ್ಯಾಂಕಿಂಗ್ ಅಂದ್ರೆ ಏನು, ಓಕೆ, ನಾನು ಅದರಿಂದ ಏನು
ಬೆನಿಫಿಟ್ ಮಾಡ್ಕೋಬಹುದು. ವಾಟ್ ಆರ್ ದ ಪಾಸಿಬಲ್ ಲಾಸಸ್ ಫಾರ್ ಮಿ? ಒಂದು ಜಸ್ಟ್ ಕೊಡ್ತೀನಿ, ಒಂದು 40 minutes ಹೇಳ್ತೇನೆ. Okay, I'll try to keep it free flowing. Okay, no PPT, no textbook. I'll just talk to you. So ಇದೊಂದು ಜರ್ನಿ ನಾನು ಕೊಟ್ಟಿದ್ದು ನಿಮಗೆ. ಲಾ, ಲೀಗಲ್, ಕ್ಲಿನಿಕಲ್ ರಿಸರ್ಚ್ ಮತ್ತು ಒಂದು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್. ಲೆಟ್ ಮಿ ಆಸ್ಕ್ ಯು, ಇವೆಲ್ಲ ATM ಯೂಸ್ ಮಾಡಿರ್ತೀರಾ ಹೌದಾ? ನಿಮ್ ಕಾರ್ಡ್ ಅಥವಾ ನಿಮ್ಮ ತಂದೆಯವ್ರ ಕಾರ್ಡ್, ಫ್ಯಾಮಿಲಿ ಮೆಂಬರ್ ಕಾರ್ಡ್ ATM ಯೂಸ್ ಮಾಡಿರ್ತಾರೆ, ನಿಮ್ಗೆ ATM ಗೊತ್ತಿರುತ್ತೆ. ಸೊ ಎಲ್ರು ಈಗ ATM ಎಷ್ಟು ಯೂಸ್ ಆಗಿದ್ವಿ ಅಂದ್ರೆ ATM ಬ್ಯಾಂಕ್ ಅನ್ಕೊಂಡಿದ್ವಿ ನಾವು. ಓಕೆ, ಸೊ ಒಂದು ಚಿಕ್ಕ ಕತೆ ಹೇಳ್ತೇನೆ. Ravindra sir, maybe you will know the background of ATMs in India or in Yes, the financial sector itself. In 1977, ATMs were introduced in New York City by Citibank. Okay, when New York alle, when they started in a place called Queens, ಅಲ್ಲಿ ATM setup ಮಾಡ್ತಾರೆ. ATM setup ಮಾಡಿ ಅಲ್ಲಿ ಪಬ್ಲಿಕ್ ಅಲೋ ಮಾಡ್ತಾರೆ, ಅವ್ರ ಕಸ್ಟಮರ್ಸ್ ಅಲೋ ಮಾಡ್ತಾರೆ ಕಾರ್ಡ್ ಯೂಸ್ ಮಾಡಕ್ಕೆ. So day 1, week 1, month 1. So from 1 customer to 10 customers, 100 ಶುರು ಆಗ್ತಾರೆ. ನೋಡ್ತಾ ATM had more longer queue than the bank inside. ಆ ಬ್ರಾಂಚ್ ಒಳಗಡೆ ಜನ ಕಮ್ಮಿ ಇದ್ರು, ATM ಇಂದ ಜನ ಉದ್ದಕ್ಕಿದ್ರು. ಅದು ಒಂದು ಡಿಫ್ರೆನ್ಸ್ ಇತ್ತು. ATM ಅಲ್ಲಿ ಕ್ಯೂ ಇತ್ತಲ್ಲ, ಅಲ್ಲಿ ತುಂಬಾ ಜನ ಬ್ಲಾಕ್ಸ್ ಇದ್ರು, ಅಂದ್ರೆ ಡಿಗ್ರೋ ಅಂತ ಹೇಳ್ತಿದ್ರು ಆಗ, ಈಗ ಬ್ಲಾಕ್ ಅಮೆರಿಕನ್ ಅಂತಾರೆ. ಅವರು ಒಂದು ದೊಡ್ಡ ಅವ್ರದ್ದು ಕ್ಯೂ ಇತ್ತು, ಮೆಜಾರಿಟಿ ಅವರೇ ಇದ್ರು. ಯಾಕಂದ್ರೆ ನ್ಯೂಯಾರ್ಕ್ ಸಿಟಿ ಈಸ್ ಅ ಸಿಟಿ ಆಫ್ ಮೈಗ್ರೆಂಟ್ಸ್. ಇವತ್ತು ಬೆಂಗಳೂರಲ್ಲಿ ನಾವು ಹೇಳ್ತೇವೆ ಮೈಗ್ರೆಂಟ್ಸ್ ಇದ್ದಾರೆ ಅಂತ. ಅಂದ್ರೆ ಇಫ್ ಯು ಸಿ 60% ಕನ್ನಡ ಮಾತಾಡೋರು ಇದ್ದಾರೆ, ಬಟ್ ಮೋಸ್ಟ್ ಆಫ್ ಅಸ್ ನೋ ಹಿಂದಿ ಆಲ್ಸೋ. ಅಂದ್ರೆ ಇನ್ನೂ ಒಂದು 10 ವರ್ಷದಲ್ಲಿ ಬ್ಯಾಂಗ್ಳೂರ್ ಬಿಕಮ್ ಲೈಕ್ ನ್ಯೂಯಾರ್ಕ್ ಸಿಟಿ. ಮೈಗ್ರೆಂಟ್ಸ್ ತುಂಬಿಡ್ತಾರೆ. ಯು ಡೋಂಟ್ ಹ್ಯಾವ್ ಅ ಚಾಯ್ಸ್. ಒಂದು ಸಿಟಿ ಗ್ರೋ ಆದಾಗ ಇವೆಲ್ಲ ಆಗುತ್ತೆ. ಸೊ ಇನ್ 1977 ATM ಇನ್ಸ್ಟಾಲ್ ಮಾಡಿದಾಗ, ಫಸ್ಟ್ ATM ಸಿಟಿ ಬ್ಯಾಂಕ್ ಆಫೀಸ್ ಆಚೆ ಕ್ವೀನ್ಸ್ ಅಲ್ಲಿ, ATM ಆಚೆ ಒಂದು ದೊಡ್ಡ ಕ್ಯೂ ಇರುತ್ತೆ, ಮೆಜಾರಿಟಿ ಬ್ಲಾಕ್ಸ್ ಇರ್ತಾರೆ. ಸೊ ದಿಸ್ ಮೇಯರ್ ಆಫ್ ನ್ಯೂಯಾರ್ಕ್ ಸಿಟಿ ಬಂದು ಕೇಳ್ತಾನೆ ಸಿಟಿ ಬ್ಯಾಂಕ್ ಅಲ್ಲಿ, ಐ ಮೀನ್ ಯುವರ್ ATM ಇಸ್ ವೆರಿ ಹಿಟ್, ಬಟ್ ಐ ಸಿ ಅ ಡಿಫರೆನ್ಸ್, ದೇರ್ ಆರ್ ಓನ್ಲಿ ಬ್ಲಾಕ್ಸ್ ಔಟ್ಸೈಡ್ ಅಂಡ್ ಅದರ್ ಪೀಪಲ್ ಆರ್ ಇನ್ಸೈಡ್ ದ ಬ್ರಾಂಚ್ ಅಂತ ಹೇಳ್ತಾನೆ. ಸೊ ಅವಾಗ ಆ ಬ್ರಾಂಚ್ ATM ಕಾನ್ಸೆಪ್ಟ್ ಇದೆಯಲ್ಲ, ATM ಶುರು ಮಾಡಿದ್ರಲ್ಲ, ಗ್ರೂಪ್ ಇರುತ್ತೆ ಒಂದು, ಅವ್ರು ಹೇಳ್ತಾರೆ ATM ಒಂದು ಮಷೀನ್, ಅದು ಭೇದ ಭಾವ ಮಾಡಲ್ಲ ಯಾರು ವಿಡ್ರಾ ಮಾಡ್ತಾರೆ ಅಂತ. ಅದು ಒಬ್ಬ ಕೆಂಚಿಗಿರೋರು ಮಾಡ್ತಾರೋ ಕಪ್ಪಗಿರೋರು ಮಾಡ್ತಾರೋ ಭೇದ ಭಾವ ಮಾಡಲ್ಲ. ಬ್ಲಾಕ್ ವೈಟ್ ಅಂತ ನೋಡಲ್ಲ ಅದು. ನೀನು ಅಮೆರಿಕನ, ನೀನು ವೈಟ್ ಅಮೆರಿಕನ, ಬ್ಲಾಕ್ ಅಮೆರಿಕನ್ ನೋಡಲ್ಲ ಅದು. ಆದ್ರೆ ಅದೇ ಕಸ್ಟಮರ್ ಒಳಗಡೆ ಚೆಕ್ ತಗೊಂಡ್ ಬಂದ್ರೆ ವಿಡ್ರಾ ಮಾಡೋ ಕ್ಯಾಶ್ನ, ಈ ಕ್ಯಾಶರ್ ಇರ್ತಾರಲ್ಲ ಸಿಟಿ ಬ್ಯಾಂಕ್ ಅಲ್ಲಿ, ಎಕ್ಸಾಂಪಲ್ ಕೊಡ್ತಿದ್ದೇನೆ, ಮೆಜಾರಿಟಿ ಬ್ಯಾಂಕ್ ಅಲ್ಲಿ ಒಂದು ಎಜುಕೇಟೆಡ್ ಒಳ್ಳೆ ಬ್ಯಾಕ್ ಗ್ರೌಂಡ್ ಇರೋರೆ ಕ್ಯಾಶರ್ ಪೋಸ್ಟ್ ಬರ್ತಾರೆ. ಓಕೆ, ನಮ್ಮಲ್ಲಿ ಬ್ಯಾಂಕ್ ಅಲ್ಲಿ ಕೂಡ ತುಂಬಾ ಜನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತೇವೆ. ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರಿಗೆ ಸಾಲ ಕಮ್ಮಿ ಇರುತ್ತೆ, ಅವ್ರ ಫ್ಯಾಮಿಲಿ ಯಾರು ಬ್ಯಾಂಕ್ ಇದ್ದಿರ್ತಾರೆ, ಅವ್ರ ತಂದೆ ಡಾಕ್ಟರ್ ಆಗಿರ್ತಾರೆ, ಅಂತವ್ರಿಗೆ ಕ್ಯಾಶರ್ ಜಾಬ್ ಕೊಡ್ತಾರೆ ಇನ್ ಜನರಲ್. ಸೊ ಈ ಕ್ಯಾಶ್ ಕೌಂಟರ್ ಹಿಂದೆ ಕೂತಿದ್ರಲ್ಲ ಆ ಲೇಡಿ ಸಿಟಿ ಬ್ಯಾಂಕ್ ಅಲ್ಲಿ, ಶಿ ವಾಸ್ ಫ್ರಮ್ ಗುಡ್ ಬ್ಯಾಕ್ ಗ್ರೌಂಡ್, ಮಾಸ್ಟರ್ ಸೈಕಾಲಜಿನ ಮಾಡಿದ್ರು ಆ ಟೈಮಲ್ಲೇ. ಸೊ ಶಿ ವಾಸ್ ಸಿಟಿಂಗ್ ಅಂತ. ಅವ್ರು ಕೇಳಿದ್ರು, ನೀನೊಂದು ಕಸ್ಟಮರ್ ಬಂದ್ರೆ ಹಿಂಗ್ ಟ್ರೀಟ್ ಮಾಡ್ತೀಯ ಅಂತ, ಚೆಕ್ ಕೊಡ್ತಾರೆ ಕ್ಯಾಶ್ ಕೊಡ್ತೀನಿ ಅಂತ. ಸೊ ಅವಾಗ ಅವ್ರು ಹೇಳ್ತಾರೆ, ನಾವು ಸ್ಟಡಿ ಮಾಡಿದ್ವಿ, ಒಂದು ಬ್ಲಾಕ್ ಕಸ್ಟಮರ್, ಬ್ಲಾಕ್ ಅಮೆರಿಕನ್ ಚೆಕ್ ತಂದಾಗ, ಚೆಕ್ ಕೊಟ್ಟಾಗ ಈ ಲೇಡಿ, ಕೌಂಟರ್ ಲೇಡಿ, ಆಕಿನ ಕೀಲ್ ನೋಡ್ತಾಳೆ, ಅಂದ್ರೆ ಶಿ ಲುಕ್ಸ್ ಡೌನ್ ಅಟ್ ಹರ್. ಓಕೆ, ಅವ್ರ ಕಸ್ಟಮರ್ ನೋಡಲ್ಲ, ಅವ್ರು ಬ್ಲಾಕ್ ಅಮೆರಿಕನ್, ದುಡ್ಡು ಕೊಡ್ಬೇಕು, ಒಂಥರ ಭೇದ ಭಾವ, ಅಂದ್ರೆ ಒಂಥರ ನೆಗ್ಲೆಕ್ಟ್ ಮಾಡ್ಕೊಂಡು ಅವ್ರು ಚೆಕ್ ತಗೋತಾರೆ, ಕ್ಯಾಶ್ ಕೊಡ್ತಾರೆ. ಅದನ್ನ ಇವ್ರು ಅಬ್ಸರ್ವ್ ಮಾಡಿರ್ತಾರೆ. ಅದೇ ಅವ್ರು ಹೇಳ್ತಾರೆ, ಟು ಬ್ರಿಂಗ್ ದ ಡಿಫರೆನ್ಸ್, ದಟ್ ಮಷಿನ್ ವಿಲ್ ನಾಟ್ ಡಿಫರೆನ್ಶಿಯೇಟ್ ಬ್ಲಾಕ್ ಆರ್ ವೈಟ್, ಯುವರ್ ಮನಿ ಇಸ್ ಯುವರ್ ಮನಿ ಇಫ್ ಇಟ್ಸ್ ಇನ್ ದ ಬ್ಯಾಂಕ್. ಓಕೆ, ಇದೊಂದು ಸೈಕಾಲಜಿಕಲ್ ಸ್ಟ್ರೈಕ್ ಆಯ್ತು. ಮಷೀನ್ಸ್ ಅಂತಂದ್ರೆ ಬ್ಯಾಂಕಿಂಗ್ ಅಲ್ಲಿ ಅದು ನಾಟ್ ಜಸ್ಟ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡುತ್ತೆ ಅಂತಲ್ಲ, ತುಂಬಾ ಭೇದ ಭಾವಗಳನ್ನ ತಡೆಯುತ್ತೆ ಅಂತ. ATM ಸ್ಟಾರ್ಟೆಡ್ ವಿತ್ ದಟ್ ಪರ್ಪಸ್. ಓಕೆ, ತುಂಬಾ ಜನ ಅದನ್ನ ಒಂದು ಮಿಷಿನ್, ಈಗ ಎಲ್ಲ ಅಭ್ಯಾಸ ಆಗ್ಬಿಡಿದೆ, ATM ಇಲ್ಲ ಅಂದ್ರೆ ಬ್ಯಾಂಕ್ ಇಲ್ಲ ಅನ್ಕೊಂಡಿದ್ದೆ. ಬಟ್ ATM ಸ್ಟಾರ್ಟೆಡ್ ವಿತ್ ದಟ್ ಪರ್ಪಸ್ ಆಫ್ ನೋ ಡಿಫರೆನ್ಸ್, ದುಡ್ಡು ನಿಮ್ದು, ಯು ಕ್ಯಾನ್ ಟೇಕ್ ವೆನ್ ಯು ವಾಂಟ್ ಟು ಟೇಕ್ ಅಂಡ್ ಯು ಕ್ಯಾನ್ ಯೂಸ್ ದ ಡಿನಾಮಿನೇಷನ್ ಯು ವಾಂಟ್ ಟು ಯೂಸ್. ನಿಮ್ ದುಡ್ಡು ನೀವು ಬ್ಯಾಂಕ್ ಇಟ್ಟಿರ್ತೀರ, ಯು ಡೋಂಟ್ ಹ್ಯಾವ್ ಟು ಗೋ ಟು ಕೌಂಟರ್ ಟು ಗೆಟ್ ಇನ್ಸಲ್ಟೆಡ್. ಓಕೆ, ಈಗ ರೂರಲ್ ಸೈಡ್ ಅಲ್ಲಿ ವರ್ಗಾವಣೆ ಆಗುತ್ತೆ, ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ಬ್ಯಾಂಕರ್ಸ್ ನ. ಒಬ್ಬ ತೆಲಂಗಾಣ ಇಂದ ಮದ್ದೂರ್ ಬರ್ತಾನೆ, ಅವ್ನು ಪೋಸ್ಟ್ ಮಾಡಿರ್ತಾರೆ, ನಮ್ ರೈತರು ಹೋಗ್ತಾರೆ,
ನಮ್ ಗೌಡ್ರು ಹೋಗ್ತಾರೆ ಅಲ್ಲಿಗೆ, ಹೋಗಿ ಅಪ್ಪ ನನ್ಗೆ ಒಂದು ಕಂತೆ ಕೊಡಪ್ಪ 10,000 ರೂಪಾಯಿ, ಅದು 100 ರೂಪಾಯಿ ನೋಟದು ಕಂತೆ ಕೊಡು ಅಂತಾರೆ. ಅವ್ನಿಗೆ ಅರ್ಥ ಆಗಲ್ಲ ಏನ್ ಕಾవాలి ಅಂತಾನೆ. ಸೊ ಅಲ್ಲೇ ಡಿಫ್ರೆನ್ಸ್ ಶುರು ಆಗುತ್ತೆ. ಬಟ್ ATM will not ask you that. So this is the way banking is evolving over a period of time. Okay, so I just want to share with you, banking alli there are, while it is a confusing and a boring sector, in reality the innovation andre it is making life easy, and it's also making easier at a different level. Okay, so ATM story adu. Okay, now at a 16 years old, 17 years old, to be engineers, what difference can you make? Okay, Ravindra sir heladru about how do you deal with money, so I'll just step outside that. Okay, because I am, even with 27 years of experience, I may not be a excellent manager of cash and managing my finances. I rely on my wife. Okay, avulu zamindar background, so avlige anakasu vishaya tumba easy barutte, so she is better than me. So namtin avulna, I trust my wife with money than the bank. Okay, there's a difference. So I'll step outside this, right? Iga as engineers, as 16-year-old, 17-year-old people who will pass out in few years, what can you do? What has happened in the market now? What can people like you do? Okay, I'll just tell you what I saw in an interview last week with Sachin Bansal. Adu paper lo ittu kuda adu, but I was part of that panel which I was able to hear him on an interview. Eldru Flipkart kariyattara, Flipkart ಆನ್ಲೈನ್ ಆಪ್. ಓಕೆ, ಸಚಿನ್ ಬಂದ ಶುರು ಮಾಡ್ತಾನೆ, ಅವ್ರ ಜೊತೆ ಅವ್ರು ಇಬ್ರು ಪಾರ್ಟ್ನರ್ ಆಗಿ ಶುರು ಮಾಡ್ತಾರೆ. ಬೇಕಾದಷ್ಟು ದುಡ್ಡು ಮಾಡ್ತಾರೆ, 7,000 ಕೋಟಿ 8,000 ಕೋಟಿ ಸಚಿನ್ ಒಬ್ಬನೇ ಮಾಡ್ತಾನೆ. ಬಟ್ ಅವ್ನು ಮಾಡಿದ್ದು ಫ್ಲಿಪ್ಕಾರ್ಟ್ ಅಂದ್ರೆ ಬುಕ್ ಮಾಡಕ್ ಶುರು ಮಾಡಿದ್ದು ಆಪ್ ಇಂದ, ಈ ಸ್ಟಾರ್ಟ್ ಸೆಲ್ಲಿಂಗ್ ಎವ್ರಿಥಿಂಗ್ ಆನ್ ದ ಆಪ್. ಬಟ್ಟೆ, ಅಪ್ಲಯನ್ಸಸ್ ಮತ್ತೆ ಕಿರಾಣಿ ತಗೋತೀವೋ ಅವೆಲ್ಲ ಸಿಗುತ್ತೆ ಈಗ ಆಪ್ ಅಲ್ಲಿ. ಸೊ ಆ ಟ್ರಾನ್ಸ್ಫಾರ್ಮೇಶನ್ 12 years ಆಗುತ್ತೆ, 13 years ಆಗುತ್ತೆ. ಅದನ್ನ ಸೇಲ್ ಮಾಡ್ತಾರೆ, ಅದು ದುಡ್ಡು ಬರುತ್ತೆ. ಇವ್ರು ಏನ್ ಮಾಡ್ತಾರೆ, ಸಚಿನ್ ಬನ್ಸಲ್ ಅಂದ್ರೆ ಒನ್ ಆಫ್ ಇಂಡಿಯಾಸ್ ಬ್ರೈಟೆಸ್ಟ್ ಇಂಜಿನಿಯರ್ಸ್. ಓಕೆ, ಅವ್ರು IIT ಇಂದ ಇರ್ಬೋದು, ಬಟ್ ಅವರೊಂದು ವಿಷಯ ಹೇಳಿದ್ರು ಪ್ಯಾನಲ್ ಅಲ್ಲಿ, ಇಫ್ ಐ ಆಮ್ ಅನ್ IITian, I can only make an impact in select group. But if I go to a polytechnic, if I go to a tier 2, tier 3 engineering colleges, I get many brains who ask me different questions that an IITian will not ask me. ಅಂದ್ರೆ ಈ ಕ್ವೆಶನ್ಸ್ ಕೇಳ್ತಾರಲ್ಲ, ಈ ಒಂದು ನಗೇಶನ್ ಇದೆಯಲ್ಲ, tier 2, 3 ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಪಾಲಿಟೆಕ್ನಿಕ್, ಆ ಮೈಂಡ್ ಸೆಟ್ ಇದೆಯಲ್ಲ, ಅದು ವೆರಿ ಡಿಫ್ರೆಂಟ್. ಇದನ್ನ ನಾನ್ ಹೇಳ್ತಾ ಇಲ್ಲ, ಸಚಿನ್ ಹೇಳಿದ್ದು, ಸಚಿನ್ ಬನ್ಸಲ್. ಓಕೆ, ಸೊ the guy who made Flipkart, ಅವ್ರೇನ್ ಮಾಡ್ತಾರೆ, ಅವರು ವಾಟ್ ಎವರ್ ಯು earned, he started getting into financial sector. ಸೊ ನನಗೆ ಬೋರಿಂಗ್ ಅನಿಸ್ತಾ ಇದೆ ಫೈನಾನ್ಷಿಯಲ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್ ಕನ್ಫ್ಯೂಸಿಂಗ್ ಅನಿಸ್ತಾ ಇದೆ. ಬಟ್ ಇಂಥ ಒಂದು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಒಂದು ಆಪ್ ರೆಡಿ ಮಾಡಿ, ಒಂದು ಪಾಪ್ಯುಲರ್ ಆಪ್ ಇನ್ ಇಂಡಿಯಾ, ಅವಂತವ್ರು ದುಡ್ಡು ಮಾಡ್ಕೊಂಡಿದ ತಕ್ಷಣ ಅವ್ರು ಬೇರೆ ಮಾಡೋದಾಗಿತ್ತು. ದೇ ಗೆಟ್ಸ್ ಇನ್ ಟು ಫೈನಾನ್ಷಿಯಲ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್. ದ ರೀಸನ್ ಇಸ್ ವೆರಿ ಸಿಂಪಲ್. ಬ್ಯಾಂಕಿಂಗ್ ಇಸ್ ಸಮಥಿಂಗ್ ದಟ್ ಯು ಕಾಂಟ್ ಅವಾಯ್ಡ್. ರವೀಂದ್ರ ಸರ್ ಹೇಳಿದ್ರು, ದುಡ್ಡು, ಐ ಮೀನ್ ಇಟ್ಸ್ ಯುವರ್ ಮನಿ. How you earn, how you spend is up to you. But how do you really utilize that? Okay, ತುಂಬಾ ಜನಕ್ಕೆ ಅದು they don't know how to make better use of the money. Like ರವಿ ಸರ್ ಹೇಳಿದ್ರು, ಈ ತರ ನಾವೊಂದು ಬೇಸಿಕ್ ಥಿಯರಿ ಇದೆ ಇನ್ ಸೇವಿಂಗ್. You save what you save first and spend the rest. But majority of youngsters, majority of people in the world, when they start earning, ಅವ್ರ ಖರ್ಚು ಮಾಡ್ತಾರೆ, ಮಿಕ್ಕದನ್ನ ಸೇವ್ ಮಾಡ್ತಾರೆ. ನಾನು ಹಂಗೆ ಶುರು ಮಾಡಿದ್ದೆ. ಓಕೆ, ಇಟ್ಸ್ ನೋ ಡಿಫರೆನ್ಸ್. ಬಹುಶಃ ರವೀಂದ್ರ ಸರ್ ಹಂಗೆ ಶುರು ಮಾಡಿರ್ತಾರೆ, ರೈಟ್? ಬಟ್ ರಿಯಾಲಿಟಿ, ಎಕ್ಸ್ಕ್ಯೂಸ್ ಮಿ, ನಂಗೆ ಯಾರು ಹೇಳಿಲ್ಲ ಯು ಹ್ಯಾವ್ ಟು ಡೂ ದಿಸ್, ಯು ಸೇವ್ ಫಸ್ಟ್ ಅಂಡ್ ದೆನ್ ಸ್ಪೆಂಡ್ ದ ರೆಸ್ಟ್. ನೋಬಡಿ ಟೋಲ್ಡ್ ಮಿ. ಮೈ ಫಾದರ್ ವಾಸ್ ಇಂಡಿಯನ್ ಆರ್ಮಿ. I used to see him once in a year or twice in a year. ಸೊ ನನಗೆ ಏನ್ ಮಾಡಬಾರ್ದು ಅಂತ ಗೊತ್ತಿದ್ದು ಲೇಟರ್. ಅಂದ್ರೆ ನಾನು ಫಸ್ಟ್ ಸೇವ್ ಮಾಡಬೇಕು, ಆಮೇಲೆ ಖರ್ಚು ಮಾಡಬೇಕು ಅಂತ. ಬಟ್ ದಟ್ ಇಸ್ ಅ ವೆರಿ ಗುಡ್ ಲರ್ನಿಂಗ್, ರೈಟ್? ಪಾಕೆಟ್ ಮನಿ ಇದ್ದಾಗಲೇ ಸ್ವಲ್ಪ ಸೇವ್ ಮಾಡಿದ್ರೆ ಯು ಆರ್ ಬೆಟರ್ ಕಂಟ್ರೋಲ್ ಆಫ್ ಫೈನಾನ್ಷಿಯಲ್ಸ್. ಆ ಕಾಂಪೌಂಡಿಂಗ್ ಪವರ್ ಇದೆಯಲ್ಲ, ವಾಟ್ ರವಿ ಸರ್ ಟೋಲ್ಡ್ ಯು, ಇಟ್ಸ್ ವೆರಿ ವೆರಿ ನೆಸೆಸರಿ. ಇಟ್ ಹೆಲ್ಪ್ಸ್.
Okay, so that is something which is again confusing and boring. I'll come to that. So Sachin Bansal ಏನ್ ಮಾಡ್ತಾರೆ, what money he got, he puts it in a financial company called Navi, NAVI. So you all will know, navigation ಮಾಡ್ತೀವಲ್ಲ, ಮೌಸ್ ತಗೊಂಡು ನ್ಯಾವಿಗೇಟ್ ಮಾಡ್ತೀವಿ, ಒಂದು ವೆಬ್ಸೈಟ್ ಹೋದಾಗ we navigate and see what is the available resources there, ಏನ್ ಕಳಿಬಹುದು ಅಂತ. ಸೊ ನ್ಯಾವಿಗೇಷನ್ ಶಾರ್ಟ್ ಮಾಡ್ತಾರೆ, ನಾವಿ ಅಂತಾರೆ, NAVI ನಾವಿ ಅಂತಾರೆ. ಆ ಕಂಪನಿ ಹೆಸರು, ಅದು ಬ್ಯಾಂಕ್ ಹೆಸರು. ಗೂಗಲ್ ಮಾಡಿ ಆಫ್ಟರ್ ಟುಡೇಸ್ ವರ್ಕ್, ಅರ್ಥ ಮಾಡ್ಕೊಳ್ಳಿ ಏನ್ ಮಾಡ್ತಾರೆ ಅಂತ. I'll tell you why is it relevant to you. He invests all his earnings in that banking NBFC, and ಅವ್ರು ಹೇಳ್ತಾರೆ the future ಅಂದ್ರೆ ಇಲ್ಲಿಂದ ಒಂದು 8 ವರ್ಷ 10 ವರ್ಷಕ್ಕೆ, ಅಂದ್ರೆ 2030 ಅಷ್ಟಕ್ಕೆ, ಡೆಕೆಡ್ ಎಂಡಿಗೆ, when you will be earning, you will be in your 26, 27s, you will be earning. ಆ ಟೈಮಲ್ಲಿ ಈಗಲೂ ಯಾರು ಬ್ಯಾಂಕ್ ಹೋಗ್ತಾ ಇಲ್ಲ. I don't know if you all have gone to bank in the recent past. ನಾನ್ ಬ್ಯಾಂಕ್ ಹೋಗ್ತೀನಿ, I work there. ರವೀಂದ್ರ ಸರ್ ಮೋಸ್ಟ್ಲಿ ಬ್ಯಾಂಕ್ ಹೋಗಿಲ್ಲ ಕಾಣುತ್ತೆ ಒಂದು ಲಾಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ಡ್ಯೂ ಟು ಪ್ಯಾಂಡಮಿಕ್. ಬಟ್ ಬ್ಯಾಂಕಿಂಗ್ ಜನ ಹೋಗ್ತಾರೆ, ಬಟ್ ಫಾರ್ ಸ್ಪೆಸಿಫಿಕ್ ಪರ್ಪಸ್, ಟು ಟೇಕ್ ಇಟ್. ಹೋಗಿದ್ದೆ ಸರ್ ಮೊನ್ನೆ, ಸಾರಿ ಟು ಡಿಸ್ಟರ್ಬ್ ಯು. ಅದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ನಾನು IFSC ಕೋಡ್ ಅದು ಕೊಟ್ಟಿರ್ಲಿಲ್ಲ ಅನ್ಸುತ್ತೆ. ಅದೇನಾಗಿದೆ, ನಾನು SBI ಸೇಮ್ ಬ್ಯಾಂಕ್ ಅನ್ಕೊಂಡು ಅದನ್ನ ಕೊಟ್ಟಿರ್ಲಿಲ್ಲ. ನಾನು ಟ್ಯೂಷನ್ ಫೀಸ್ ತುಂಬಬೇಕಾಗಿತ್ತು ಮಗಳದು, ಅದು ಬೇರೆ ಯಾವ್ದೋ ಡೀಟೇಲ್ಸ್ ಕೊಟ್ಟಿದ್ರು ಅವರು, ಅದು ಕೊಟ್ಟಿಲ್ಲ. ನಾನು ಲೋಕಲ್ ಬ್ಯಾಂಕ್ ಅಲ್ಲೇ ನಮ್ದೇ SBI ಗ್ರೂಪ್ ಅನ್ನಲ್ಲೇ ಆ ಸೇಮ್ ಅಕೌಂಟ್ ನಂಬರು ರಿಪ್ಲಿಕೇಟ್ ಆಗುತ್ತೆ, ಡುಪ್ಲಿಕೇಟ್ ಬೇರೆ ಇನ್ನೊಂದು ಬ್ಯಾಂಕ್ ಇದು. ನನಗದು ಗೊತ್ತಿರ್ಲಿಲ್ಲ ನಿಜವಾಗ್ಲೂನು. ಸೊ ಆಮೇಲೆ ನಂತರ ಬ್ಯಾಂಕಿಗೆ ಹೋಗಿ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಆ ಕಸ್ಟಮರ್ದು ಮೊಬೈಲ್ ನಂಬರ್ ತಗೊಂಡು ಅವರಿಗೆ ಹೇಳಿ, ದಯವಿಟ್ಟು ಹಿಂಗ್ ತಪ್ಪಾಗಿದೆ ಅದನ್ನ ರಿವರ್ಸ್ ಮಾಡಿ ಅಂತ ಹೇಳಿದ್ಮೇಲೆ 1 ವಾರ 10 days ಆದ್ಮೇಲೆ he did it. Really hats off to him. Sorry to interrupt you. No, it's okay. ಯಾಕಂದ್ರೆ ಈಗ we go to a bank branch today for a particular purpose to rectify something. ಏನೋ ತಪ್ಪಾಗಿರುತ್ತೆ, ಡಿವಿಷನ್ ಆಗಿರುತ್ತೆ, ಸೊ ಅದಕ್ಕೆ ಮಾತ್ರ ಹೋಗ್ತೇವೆ. ಬಾಕಿ ಸರ್ವಿಸ್ಗೆ ಯಾರು ಬ್ಯಾಂಕ್ ಹೋಗೋದೇ ಇಲ್ಲ. ಸೊ ವಿಡ್ರಾ ಮಾಡಕ್ಕೆ ATM ಇದೆ, ಡೆಪಾಸಿಟ್ ಮಾಡಕ್ಕೆ ಬ್ಯಾಂಕ್ ಹೋಗ್ತೀವಿ ಸಮಟೈಮ್ಸ್ ನಾವು. ಸೊ ದ ರೆಲೆವೆಂಟ್ ಪಿಕ್ ಫಾರ್ ವರುಣ್, ದರ್ಶನ್, ನಿಮ್ಮೆಲ್ರಿಗೂ ಜಸ್ಟ್ ಇಮ್ಯಾಜಿನ್, ಇವತ್ತು ಫ್ಲಿಪ್ಕಾರ್ಟ್ ಅಂದ್ರು, ಆಲ್ ಆಫ್ ಯು ನೋ ಹೌ ಫ್ಲಿಪ್ಕಾರ್ಟ್ ವರ್ಕ್ಸ್. You also know how Swiggy works, Zomato works, right? So, Zomato is the most Swiggy is the most used app when compared to a banking app. So, Ravindra Sariga, State Bank, SBI the app irutte, anta, matte innondu app irutte, Swiggy anta. In case you give his daughter or someone active to use, they'll use Swiggy first to see what is the restaurant available. Mane pakka yen restaurant ide, yen order ಮಾಡಬಹುದು. It's so convenient. ಒಂದು 8 years back, ಒಂದು 8-10 years back, ನಾವಿರೋದು ಇಂದ್ರಾನಗರದಲ್ಲಿ, ಬೆಂಗಳೂರು ಇಂದ್ರಾನಗರದಲ್ಲಿ ಇರೋದು ನಾವು. ಇನ್ ಕೇಸ್ ಐ ವಾಂಟ್ ಈಟ್ ಮಸಾಲೆ ದೋಸೆ, ಐ ವುಡ್ ಕಮ್ ಆಲ್ ದಿ ವೇ ಟು ಮಾವಲ್ಲಿ, ಅಂದ್ರೆ ನಾವು MTR ಬರ್ಬೇಕಾಗಿತ್ತು. ಇವತ್ತೇನ್ ಮಾಡ್ತೇನೆ ನಾನು, ಅದನ್ನೇ ಸ್ವಿಗ್ಗಿಲಿ ಆರ್ಡರ್ ಮಾಡ್ತೀನಿ, ದೇ ಡೆಲಿವರ್ ಟು ಮೀ ಫ್ರಮ್ ಔಟ್ಲೆಟ್ ನಿಯರ್ ಮೈ ಹೌಸ್. ಓಕೆ, ಇಟ್ ಸೇವ್ ಮಿ ಟೈಮ್. ಅಂದ್ರೆ ನಾನು ಇಲ್ಲಿಂದ ಹೋಗಿ ಡ್ರೈವಿಂಗ್ ಫ್ರಮ್ ಹಿಯರ್ ಟು ಜಯನಗರ್ ಅಂಡ್ ಬ್ಯಾಕ್, ಅದೊಂದು ಸ್ಟ್ರೆಸ್ ಇಲ್ಲ. ದೇ ಚಾರ್ಜ್ ಮೀ ಫಾರ್ ದಟ್. ಚಿಕ್ಕ ಫೀ ಚಾರ್ಜ್ ಮಾಡ್ತಾರೆ, and they get me what I want to eat. So this is the transformation of food technology. Okay, so I won't touch upon technology, food technology so much today now, but what I'm telling you is that Swiggy and Zomato, which are app, andre aggregator app, they help you to get what you want at your fingertip. ನಿಮ್ಮ ಆಪ್ ಮಾಡ್ಕೊಡ್ತಾರೆ. ಅದನ್ನೇ ಸಚಿನ್ ಹೇಳ್ತಾನೆ, ಅಂದ್ರೆ ಇಂಟರ್ವ್ಯೂ ಹೇಳಿದವನು, which I felt very important that you should know, ಯಾಕಂದ್ರೆ ಅದು ಆರ್ಟಿಕಲ್ ಪಬ್ಲಿಷ್ ಆಗಿಲ್ಲ ಅಷ್ಟು. ಅವ್ನು ಹೇಳೋದು, ಈಗ ನಿಮ್ಮಲ್ಲಿ ಈಗ 17 years 16 ಆದ್ಮೇಲೆ ನೀವು ಗ್ರಾಜುಯೇಟ್, ಯು ಮೂವ್ ಔಟ್, ಗೆಟ್ ಅ ಜಾಬ್. ಯು ಶುಡ್ ನಾಟ್ ಲಿಮಿಟ್ ಬ್ಯಾಂಕಿಂಗ್ ಜಸ್ಟ್ ಟು ರಿಸೀವ್ ಎ ಸ್ಯಾಲರಿ ಅಂಡ್ ATM ಟು ವಿಡ್ರಾ ಮನಿ. ಓಕೆ, ಆ ಪವರ್ ಆಫ್ ಕಂಪೌಂಡಿಂಗ್ ಇದೆಯಲ್ಲ, ಪವರ್ ಆಫ್ ಕಂಪೌಂಡಿಂಗ್. ನೀವು ಮಂತ್ಲಿ ನಿಮ್ ಸ್ಯಾಲರಿ, ನಿಮ್ ಪಾಕೆಟ್ ಮನಿಯಿಂದ, ಗಿವ್ ಎನ್ ಎಕ್ಸಾಂಪಲ್, ನಿಮ್ ಪಾಕೆಟ್ ಮನಿಯಿಂದ ನೀವು ಇವಾಗ monthly 500 rupees ನೀವು post office ಅಲ್ಲಿ ಇಟ್ರೆ, you have to go to post office to put a 500 rupees in a 5-year plan. ಇಟ್ರೆ the money literally becomes 1.5 times more. 500 ರೂಪಾಯಿ ಇಟ್ರೆ 750 ಆಗುತ್ತೆ ಅದು 5 years ಅಲ್ಲಿ, ರೈಟ್? ಅದನ್ನೇ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಬಿಟ್ರೆ ನೀವು ಹಂಗೆ. ಇದನ್ನ ನೀವು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು ಇದಕ್ಕೆ. ಓಕೆ, ಪಾಕೆಟ್ ಮನಿ ತಂದೆ ಕೊಡೋದು 1000 ರೂಪಾಯಿ ಇರುತ್ತೆ, ಬಟ್ ಯು ಗೋ ಟು ದ ಪೋಸ್ಟ್ ಆಫೀಸ್ ಟು ಪುಟ್ ದ ಮನಿ. ಆ ಪೇನ್ ಅಲ್ಲೇ ಹೋಗೋದಿಲ್ಲ ನೀವು. ಸೊ ಸೇವಿಂಗ್ ಮಾಡಕ್ಕೆ ಚಾನ್ಸ್ ಸಿಕ್ಕಲ್ಲ ನಿಮ್ಗೆ. ಯು ವಾಂಟ್ ಇವನ್ ಸೇವ್ ಇಟ್.
ಇನ್ಸ್ಟೆಡ್ ಆಫ್ ದಟ್ ನಿಮ್ಮಲ್ಲಿ ಒಂದು ಆಪ್ ಇದ್ರೆ ನೀವು ಪಾಕೆಟ್ ಮನಿ ರಿಸೀವ್ ಮಾಡಿದ ತಕ್ಷಣ ಯು ಕ್ಯಾನ್ ಪೇ ಅಂಡ್ ಯು ಕ್ಯಾನ್ ಕನ್ವರ್ಟ್ ಟ್ರಾನ್ಸ್ಫರ್ ದ ಮನಿ ಟು ಸೇವಿಂಗ್ಸ್ ಇದು ಒಂದು ರೆಕರಿಂಗ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ನೀವು ನಾಟ್ 500 rupees 100 rupees ಲಿಮಿಟ್ ದ ಎವ್ರಿ ಮಂತ್ ಖರ್ಚನ್ನ ಬಿಟ್ಬಿಡಿ, ಒಂದಿಟ್ಟು ಪೆಟ್ರೋಲ್ ಅನ್ಕೊಂಡು ಬಿಟ್ಬಿಡಿ. ಓಕೆ ನಾವು ಓಕೆ ಸರ್. Okay, so if you put 1 liter of petrol today, it's over 100 rupees. Okay, so if the same 2 liters petrol, which is 230 rupees or something, adana ನೀವು ಸೈಡ್ ಗೆ ಇಟ್ರೆ, ಸೇವ್ ಮಾಡಕ್ಕೆ ಇಟ್ರೆ, without touching it for next 5 years, it compounds into interest and then you make a big money. You can buy a bike actually. Okay, ಇವೆಲ್ಲ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? You have to read newspaper, ಒಂದು ಯಾರು ಹೇಳ್ಬೇಕು ನಿಮ್ಗೆ, ಇಲ್ಲ ಮ್ಯಾಚ್ ನೋಡ್ತಾ ಇರ್ತೀರಾ, ಅಲ್ಲಿ ಒಂದು ಆಡ್ ಬರುತ್ತೆ, ಧೋನಿ ಹೇಳ್ತಾನೆ ಮ್ಯೂಚುವಲ್ ಫಂಡ್ ಸಹಿ ಅಂತಾನೆ, ಸಚಿನ್ ಹೇಳ್ತಾರೆ ಮಾಡಿ ಅಂತ. ಸೊ ಇವೆಲ್ಲ ನೀವು ನೋಡಿದಾಗ ಅಂದ್ರೆ ವೆನ್ ಯು ಗೋ ಟು ಅನ್ ಮೀಡಿಯಂ ಟು ಸಿ ಹೌ ಕೆನ್ ಯು ಸೇವ್ ಮನಿ ಅಂಡ್ ಮೇಕ್ ಬೆನಿಫಿಟ್ ಫ್ರಮ್ ದೇರ್. ದ ರಿಯಾಲಿಟಿ ಅಂತ ಹೇಳಿದ್ರೆ, ಈಗ ನಾವಿ ಅಂತ ಕಂಪನಿ, ಅಂದ್ರೆ ಸಚಿನ್ ಬನ್ಸಲ್ ನ್ಯಾವಿಗೇಟರ್ ಅಂತ ಕಂಪನಿ, ನೌ ದೇ ಚೇಂಜಿಂಗ್ ದ ಎಂಟೈರ್ ಲ್ಯಾಂಡ್ಸ್ಕೇಪ್. ಮುಂಚೆ ನೀವು ಸ್ವಿಗ್ಗಿ ಅಂತ ಇಮ್ಯಾಜಿನ್ ನಿಮ್ಗೆ ಸ್ವಿಗ್ಗಿ ಯೂಸ್ ಆಗಿದೆ. ಫಾರ್ ಮೀ ಅಂಡ್ ರವೀಂದ್ರ ಸರ್ ಅವರಿಗೆಲ್ಲ ಸ್ವಿಗ್ಗಿ ಇಸ್ ಎ ನ್ಯೂ ಆಪ್, ಇಟ್ಸ್ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಓಕೆ, ಮುಂಚೆ ಹನುಮಂತರ ಹತ್ರ ಜಮೀನ್ದಾರ್ ಆಗ್ಲಿ, ಯಾರೋ ರಿಚ್ ಫ್ಯಾಮಿಲಿ ಇದ್ರೆ ಅವ್ರ ಮನೇಲಿ ಡ್ರೈವರ್ ಇರ್ತಾ ಇದ್ದ, ಜೀತದಾಲ್ ಇರ್ತಾ ಇದ್ದ, ಅವ್ನೋಗಿ ಊಟ ತರ್ತಾ ಇದ್ದ, ಅವ್ರಿಗೆ ದುಡ್ಡು ಕೊಡ್ತಿದ್ವಿ, ಈಲ್ ಗೋ ಬ್ರಿಂಗ್ ಅನ್ ಯುವರ್ಸ್ ಅ ಫುಡ್. ಈಗ ಹಂಗಲ್ಲ, ದೇರ್ ಇಸ್ ನೋ ಡಿಫರೆನ್ಸ್ ಇನ್ ಕಮ್ಯುನಿಟಿ ಆರ್ ಕಾಸ್ಟ್. ಸ್ವಿಗ್ಗಿ ಇಸ್ ಚೇಂಜ್ ದಟ್ ಫಾರ್ ಯು. ದುಡ್ಡಿದ್ರೆ ಆಪ್ ಅಲ್ಲಿ ನಿಮ್ಮ ದುಡ್ಡಿದ್ರೆ ನೀವು ಆರ್ಡರ್ ಮಾಡಿದ್ರೆ, ಇವನ್ ಬ್ರಾಹ್ಮಿನ್ಸ್ ಕಾಫಿ ಹೌಸ್ ಇಂದ ಫುಡ್ ಕಮ್ಸ್ ಟು ಯು. ಅವ್ನು ದಲಿತ್ ಇದ್ನ ಇಲ್ಲ ಅವನು ಬ್ರಾಹ್ಮಣ ಇದ್ದ, ಡಸಂಟ್ ಮ್ಯಾಟರ್. ಓಕೆ, ಮುಂಚೆ ಗೋಯಿಂಗ್ ಟು ರೆಸ್ಟೋರೆಂಟ್ ಮ್ಯಾಟರ್. ಸೊ 1977 ATM ಎಕ್ಸ್ಪೀರಿಯನ್ಸ್ ಆಫ್ ಸಿಟಿ ಬ್ಯಾಂಕ್ ಇನ್ ನ್ಯೂಯಾರ್ಕ್, 2021 Swiggy experience in Bangalore. Okay, so this is the difference. And who makes the difference? An engineer makes a difference. An engineer knows, the Anta engineer, not an IITian, not a tier top class engineer. No, from a very prestigious institution, respect to them. But in the thoughts barodu, ಒಂದು people who are seeing problems on a day-to-day basis. ಅವರೇ ಎಕ್ಸ್ಪೀರಿಯನ್ಸ್ ಮಾಡಿದ ಪ್ರಾಬ್ಲಮ್ಸ್ ಅಥವಾ ನೋಡ್ತಾರೆ, ಕಾಣುತ್ತೆ ಅವ್ರಿಗೆ. They bring solutions like this. Okay, so don't think Swiggy is just another app, you can use it. No, it was created by someone like you. Okay, maybe Darshan, maybe Varun, someone like you who created and thought of an app. So how do you connect this to the banking? How do you connect this to the banking? When you create something, ಅಂದ್ರೆ when you create an app, ಸ್ವಿಗ್ಗಿ ಆಪ್ ಮಾಡಿದ್ರು, ಆತರ ಒಂದು ಬ್ಯಾಂಕಿಂಗ್ ಆಪ್ ಶುರು ಮಾಡ್ತಾರೆ. ಈಗ ನಿಮ್ಗೆ ಒಂದು 8 ತರ ಮಸಾಲೆ ದೋಸೆ ಸಿಗುತ್ತೆ ಸ್ವಿಗ್ಗಿ ಆಪ್ ಅಲ್ಲಿ, ಇಲ್ಲಿ ನಿಮ್ಗೆ 8 ತರ ಒಂದು ಸೇವಿಂಗ್ಸ್ ಬ್ಯಾಂಕ್ ಸಿಗುತ್ತೆ. ಆ 8 ಆಪ್ಷನ್ಸ್ ಆಫ್ ದೋಸೆ ಆನ್ ಸ್ವಿಗ್ಗಿ ಆಪ್ ಆಸ್ ಬಟರ್ ಮಸಾಲೆ ದೋಸೆ, ಪ್ಲೇನ್ ಮಸಾಲೆ ದೋಸೆ, ಆನಿಯನ್ ದೋಸೆ, ಅವೆಲ್ಲ ಆಪ್ಷನ್ ಹೇಳ್ತಾರೆ ಅಲ್ಲಿ. ನೀವು ಪಿಕ್ ಮಾಡ್ತಾರೆ ಏನ್ ಬೇಕಂತ, ನಿಮ್ಗೆ ಗೊತ್ತಿರುತ್ತೆ ಟೇಸ್ಟ್ ಏನಾಗುತ್ತೆ ಅಂತ. ಮಸಾಲೆ ದೋಸೆಯಲ್ಲಿ ಆನಿಯನ್ ಹಾಕಕ್ಕಾಗಲ್ಲ, ಸೊ ಯು ಆರ್ಡರ್ ಆನಿಯನ್ ದೋಸೆ ಇಫ್ ಯು ವಾಂಟ್ ಟು ಈಟ್ ಅಂಡ್ ಯು ಪೇ ಫಾರ್ ಇಟ್. ಅದೇ ತರ ಒಂದು ಬ್ಯಾಂಕಿಂಗ್ ಆಪ್ ಅಲ್ಲಿ, if I bring variety of savings for you, okay, then you easy to pick up what is right for you, and this change will happen. This change is happening. It will happen to an extent of Swiggy. Okay, so choice of where you want to save money by the time you are graduating from here and finding a job will happen. ನಿಮ್ಮ ತಂದೆಯವರು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ, that is a simple experience that will change into Swiggy experience. Okay, hope I'm not confusing you. I'm just saying the banking experience will become a Swiggy experience where you can opt many options you can choose from. ಕೆಲವು ಕಡೆ people say you should put money in fixed deposit, ಅಂದ್ರೆ ದುಡ್ಡು ಹಾಕಿ ಲಾಕ್ ಫಾರ್ 1 month, 1 year, 5 years ಲಾಕ್ ಮಾಡಿದ್ರೆ ಬಡ್ಡಿ ಕೊಡ್ತಾರೆ. ಸೊ ಯು ಬೆನಿಫಿಟ್ ಓವರ್ ಪೀರಿಯಡ್ ಆಫ್ ಟೈಮ್. ಇನ್ನೊಂದ್ ಕಡೆ ರೆಕರಿಂಗ್ ಡೆಪಾಸಿಟ್ ಅಂತಾರೆ, ಅಂದ್ರೆ ಯು ಪುಟ್ ಎವ್ರಿ ಮಂತ್ ಒಂದು ಫಿಕ್ಸ್ಡ್ ಅಮೌಂಟ್ ಇರುತ್ತೆ. ಓಕೆ, ಸೇ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ನಂದು ತುಂಬಾ ಸಿಂಪಲ್ ಅಂಡ್ ಈಸಿ ವೇ ಆಫ್ ಸೇವಿಂಗ್ ವಿಚ್ ಐ ಹ್ಯಾವ್ ಲರ್ನ್ಡ್.
ಒಂದು 8% ಇಂಟ್ರೆಸ್ಟ್ ಇದ್ರೆ 8% ಇಂಟ್ರೆಸ್ಟ್ ಕೂಡ ಆಗಿದ್ರೆ RD ಮೇಲೆ every month I put 5,000 rupees. 13th month ಗೆ they pay me 5,000 into 13. Okay, because I pay only for 12. ಕೊನೆ ಪಾರ್ಟ್ ಇದೆಲ್ಲ ಅದು ಬಡ್ಡಿ ಬರುತ್ತೆ ನನಗೆ. ಸೊ I think simple like that. ಯಾಕಂದ್ರೆ there was an engineer in Ujjivan in our bank who told me very simple thing. Sir, ಅವನು ಯಂಗ್ಸ್ಟರ್ ಅವನು, ಅಂದ್ರೆ he was just passed out from ನಮ್ಮ ತುಮಕೂರು ಇದೆಯಲ್ಲ ಇಂಜಿನಿಯರಿಂಗ್ ಕಾಲೇಜ್ ಸರ್, ಅದು ಸಿದ್ಧಗಂಗೆ ಮಠದ್ದು SIT ಸರ್. SIT. ಒಂದು ಯಂಗ್ಸ್ಟರ್, ಅಂದ್ರೆ ಒಂದು I couldn't believe what he told me. ಅವ್ರು ಹೇಳಿದ್ದು, ಸರ್ ನೀವು ನಾನು ನಿಮ್ಗೆ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇಲ್ಲ, ಹೊಸಬಾ ನೀವು ಗೈ ಜಾಯಿನ್ ದ ಬ್ಯಾಂಕ್. ಈ ಟೋಲ್ಡ್ ಮಿ ಐ ಆಮ್ ನಾಟ್ ಸೆಲ್ಲಿಂಗ್ ಎ ಪ್ರಾಡಕ್ಟ್. ಸರ್ ಒಂದು ಕೆಲಸ ಮಾಡ್ತೀನಿ, ನಿಮ್ಗೆ 12 ತಿಂಗಳು ಕಟ್ಟಿ 13th month ಕಟ್ಟೋ ಅವಶ್ಯಕತೆ ಇಲ್ಲ, ಆ ಪೋರ್ಷನ್ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ, ಯು ಗೆಟ್ into 13 times. he explained to me so simple. Okay, so 10,000 ರೂಪಾಯಿ ಇಡ್ತೀನಿ, I pay 1.2 lakhs over 12 months, I get 1.3 lakhs. ಅವನ ಎಕ್ಸ್ಪ್ಲೇಷನ್ ಹಂಗೆ ಇತ್ತು, ಅದು ಆಯ್ತು ಕೂಡ, ಅಂದ್ರೆ ಕ್ಲೋಸ್, ಒಂದು 200-300 ರೂಪಾಯಿ ಡಿಫರೆನ್ಸ್ ಇತ್ತು. ಬಟ್ he sold the product to me that way because he understood how I wanted to calculate money. For him, banking was interesting. For me, banking was confusing because he was an engineer. He thinks differently. Okay, so he is now head of a product. Andre ಒಂದು separate vehicle loan product na avane design ಮಾಡಿ ಅವನೇ ಒಂದು 300 ಕೋಟಿ ಪೋರ್ಟ್ಫೋಲಿಯೋ ನೋಡ್ಕೊತಾನೆ ಇವತ್ತು. ಅವನು is about 8 years in the system. So what I'm telling you, ನೀವೊಂದು ಪ್ರಾಬ್ಲಮ್ ನೋಡಿದಾಗ the way you respond to the solution is different from a way a commoner can respond to the situation. Okay, so that is the difference of an engineer. Now I'll tell you, a law background ಇಂದ ಇಲ್ಲಿಗೆ ಅವಶ್ಯಕತೆ. Now if you understood, ಸ್ವಿಗ್ಗಿಲಿ ಆರ್ಡರ್ ಮಾಡ್ತೀರಾ, ನಿಮ್ಗೆ ಡಿಲೇ ಆಗುತ್ತೆ, ಅವ್ರು ನಿಮ್ಗೆ ಚಾರ್ಜ್ ಮಾಡಲ್ಲ, ಬಟ್ ಡೆಲಿವರಿ ಫ್ರೀ ಆಗಿ ಮಾಡ್ತಾರೆ. ಓಕೆ, ಡೊಮಿನೋಸ್ ಇದೆಯಲ್ಲ, 40 minutes ಡೆಲಿವರಿ ಮಾಡ್ತಿದ್ರೆ ದೇ ಗಿವ್ ಯು ಫ್ರೀ ಆಫ್ ಕಾಸ್ಟ್ ಅಂತ. ಬ್ಯಾಂಕಿಂಗ್ ಹತ್ರ ಇಲ್ಲ. ರೈಲ್ವೆ ಸರ್ ಟ್ರಾನ್ಸ್ಫರ್ ಮಾಡಿದ್ರು, ಅದು ಬೇರೆ ಅಕೌಂಟ್ ಹೋಗುತ್ತೆ, ಈ ಹ್ಯಾಸ್ ಟು ಗೋ, ಅವರೇ ಹೋಗಿ ಅವರೇ ಅದನ್ನ ದೇ ಹ್ಯಾವ್ ಟು ರಿಕ್ವೆಸ್ಟ್ ದಟ್ ಚೇಂಜ್ ಮಾಡಿ ಅಂತ. ಸೊ ನೀವು ಕೂಡ ಇಫ್ ಯು ಮೇಕ್ ಅ ಟ್ರಾನ್ಸ್ಫರ್, ರೆಸ್ಪಾನ್ಸಿಬಿಲಿಟಿ ಇಸ್ ಯೋರ್ಸ್. ರೈಟ್, ನಂಬರ್ ಕೊಡೋದು, ಯಾರು ಕೊಂಡು ಹೋಗ್ಬೇಕು, ನೀವು ಹೇಳ್ಬೇಕು ಅದನ್ನ. ರೈಟ್, ಸೊ ಇದನ್ನೆಲ್ಲ nobody tells you, nobody teaches you. ಬ್ಯಾಂಕ್ ಓಪನ್ ಅಕೌಂಟ್ ಫಾರ್ ಯು, ಸರ್ 5,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡಿ ಅಂತ ಹೇಳ್ತಾರೆ, ನೀವು ಇಡ್ತೀರಾ, ಅದನ್ನ ಲಾಭ ಏನಾಗುತ್ತೆ ನಿಮ್ಗೆ? ರೈಟ್, ಎನಿ ಬ್ಯಾಂಕ್ ಅಕೌಂಟ್ ಇನ್ ಇಂಡಿಯಾ ಯು ಓಪನ್, ದಿಸ್ ಇಸ್ ಇನ್ಶೂರೆನ್ಸ್ ಫಾರ್ ಯು. ಓಕೆ, ನೀವು ಒಂದು ಸ್ಟೂಡೆಂಟ್ ಅಕೌಂಟ್ ಓಪನ್ ಮಾಡಿದ್ರೆ ಕೂಡ ದೇರ್ ಇಸ್ ಮಿನಿಮಮ್ ಇನ್ಶೂರೆನ್ಸ್ ಫಾರ್ ಯು. 1 ಲಕ್ಷದ ಇನ್ಶೂರೆನ್ಸ್ ಇರುತ್ತೆ ಮಿನಿಮಮ್, ಕೊಡ್ಬೇಕಾದ್ರೆ. ಯಾರು ಗೊತ್ತಿಲ್ಲ ಅದು ಇಂಡಿಯಾದಲ್ಲಿ. ಓಕೆ, ಸೊ ನೀವು ಕೂಡ ದುಡ್ಡು 5,000 ರೂಪಾಯಿ ಇಟ್ಟಿದ್ರೆ ದೇ ಅರ್ನ್ ಮನಿ ಅಂದ. ಓಕೆ, ಗೌರ್ಮೆಂಟ್ ಹೇಳುತ್ತೆ ನೋ ಫ್ರಿಲ್ಸ್ ಅಕೌಂಟ್ ಅಂತ. ಅದು ನೋ ಫ್ರಿಲ್ಸ್ ಹೌದು, ಆದ್ರೆ ಅದರಲ್ಲಿ ಅವರು ಗೌರ್ಮೆಂಟ್ ನೋ ಫ್ರಿಲ್ಸ್ ಅಕೌಂಟ್ ಕೂಡ ಗೌರ್ಮೆಂಟ್ ಇದು ಬ್ಯಾಂಕ್ ಏನ್ ಮಾಡ್ತಾರೆ, 100 ರೂಪಾಯಿ ಇಡಮ್ಮ, 200 ರೂಪಾಯಿ ಇಡಮ್ಮ ಅಂತ ಹೇಳ್ತಾರೆ. ಇಟ್ ಹ್ಯಾಪನ್ಸ್. ಯಾಕಂದ್ರೆ ಒಂದು ಅಕೌಂಟ್ ನ ಮೇಂಟೈನ್ ಮಾಡಕ್ಕೆ ಯಾವುದೇ ಬ್ಯಾಂಕ್ ಇರಲಿ, ಸರ್ಕಾರಿ ಬ್ಯಾಂಕ್ ಇರಲಿ, ಪ್ರೈವೇಟ್ ಬ್ಯಾಂಕ್ ಇರಲಿ, ಇಂಟರ್ನ್ಯಾಷನಲ್ ಬ್ಯಾಂಕ್ ಇರಲಿ, ವರ್ಷಕ್ಕೆ ದೇ ನೀಡ್ 16 rupees ಟು ಮೇಂಟೈನ್ ಅ ಬ್ಯಾಂಕ್ ಅಕೌಂಟ್. ನೀವು ಟ್ರಾನ್ಸಾಕ್ಷನ್ ಮಾಡಿದಿರಿ 16 ರೂಪಾಯಿ ಬೇಕೇ ಬೇಕಾಗುತ್ತೆ ನಮ್ಗೆ ಟು ಮೇಂಟೈನ್ ಅ ಬ್ಯಾಂಕ್ ಅಕೌಂಟ್. ಯಾಕಂದ್ರೆ ನಿಮ್ ಡೀಟೇಲ್ಸ್, ನಿಮ್ KYC ಎಲ್ಲ ಸಿಸ್ಟಮ್ ಇಟ್ಟಿರ್ತೀವಿ, ಆ ಖರ್ಚಿದೆ ನಮ್ಗೆ 16 ರೂಪಾಯಿ ಅಂತ. ಎನಿ ಬ್ಯಾಂಕ್ ಅದನ್ನ ಬ್ಯಾಂಕ್ ರಿಕವರ್ ಮಾಡೇ ಮಾಡ್ತಾರೆ. ಓಕೆ, ಸೊ ಬ್ಯಾಂಕಿಂಗ್ ಅಲ್ಲಿ ಇದು ಹಲವಾರು ಬೆನಿಫಿಟ್ಸ್ ಇವೆ. ಎಕ್ಸ್ಕ್ಯೂಸ್ ಮಿ. ಇಟ್ ಇಸ್ ಇಂಪಾರ್ಟೆಂಟ್ ಟು ನೋಟ್ ವಾಟ್ ಇಸ್ ದಟ್ ಯು ವಾಂಟ್ ಫ್ರಮ್ ದ ಬ್ಯಾಂಕ್. Okay, what service you want from the bank. Because by the time you pass out, get a job, you will have an option of Swiggy on a banking app. Right? Your options ಅಷ್ಟೇ ಇರುತ್ತೆ. You should know what to choose. ಈಗ ಎಲ್ಲ fees, every fees of the institutions are paid online today. Okay, so what I'm trying to tell you is that if you understand what are you studying today, civil, mechanical, anything you're studying today, understand outside in the bank, in the banking sector, all the changes are happening to meet your requirement.
Probably someone like you is doing that in the bank. Okay, nimgal wants, nimgal needs ideyalla, they know what you want from a banking app, so they're doing that, right? Smartphone. ಮುಂಚೆ ಮಂಗಳೂರಿಂದ ಬರ್ತಿತ್ತು ಫಿಶ್ ಬೆಂಗಳೂರಿಗೆ, ಇವತ್ತು it comes from somewhere else, we don't even know, right? Because the smart app is telling that fishman in West Bengal and Orissa what is the demand in Bangalore, ಎಷ್ಟು migrant ಬೆಂಗಳೂರು ಇದ್ದಾರೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. They supply from Orissa and Orissa and West Bengal to the Oriya and Bengalis in Bangalore. A technology, it's a technology based, and who serving technology enable ಮಾಡ್ತಾರೆ, bank enable ಮಾಡುತ್ತೆ. The demand supply ಇದೆಲ್ಲ simple, ಅದು that's a simple understanding. Demand is there for a fish from Orissa and Bangladesh, West Bengal. The banking app will facilitate that. Okay, Swiggy ಹೇಳುತ್ತಲ್ಲ, ನೀವು ಈ ಕಡೆ ತಗೊಂಡ್ರೆ ನಿಮಗೆ 10% ಡಿಸ್ಕೌಂಟ್, ಇಲ್ಲ ಬೇರೆ ತಗೊಂಡು 20% ಡಿಸ್ಕೌಂಟ್ ಅಂತ. The banking app will tell you that. ನೀವು ಯಾವ FD ಹಾಕಿದ್ರೆ ಎಷ್ಟು ಬರುತ್ತೆ ಅಂತ ಕ್ಲಿಯರ್ ಆಗಿ ಹೇಳುತ್ತೆ, ಸಿಂಪಲ್ ಆಗಿ ಹೇಳುತ್ತೆ. Many simple apps today they'll teach you, right? So it is important to know what you want from the bank. Bank ಇಂದ ಏನ್ ಬೆನಿಫಿಟ್ ಬೇಕು ನಿಮ್ಗೆ, ಏನ್ ಸರ್ವಿಸ್ ಬೇಕು ಅಂತ, it's important to know. And if you understand that today when you're 16, by the time you turn 21 and 25, you will be better knowledge about the banking. Nim duddu, your money will start working for you. Okay, not just in saving, there are many other options: mutual funds, share market, life insurance, vehicle finance, money tagolodu. A lot of benefit compound from here onwards. Okay, so the power of banking comes to you when you understand it early. How early you understand banking, and like I told you, it's simple for you. I mean, we have gone through banking in a different way altogether. ಒಂದು ಲೋನ್ ತಗೊಳಕ್ಕೆ we used to enter about 8 pages, ಒಂದು 20 ಸೈನ್ ಮಾಡ್ತಿದ್ವಿ ಮುಂಚೆ. ಈಗ ಒಂದೇ ಸಿಗ್ನೇಚರ್ ಅಂದ್ರೆ ಎಲ್ಲ ಎಂಟ್ರಿ ಆಗುತ್ತೆ ಸಿಸ್ಟಮ್ ಅಲ್ಲಿ. ನೀವು ಪ್ಯಾನ್ ನಂಬರ್ ಹಾಕ್ತೀರಾ, ವರುಣ್ ಏನ್ ಮಾಡ್ತಾನೆ, ವರುಣ್ ಒಂದು ಬೈಕ್ ಬೇಕಿರುತ್ತೆ, ವರುಣ್ I'll take an example, I'll take a name, I'll take Darshan's name for that matter. Darshan ಒಂದು ಬೈಕ್ ಬೇಕಾಗಿರುತ್ತೆ, he tells his father to get him a loan or a bike. ಅವ್ರ ಫಾದರ್ ಮಾಡ್ತಾರೆ, goes to one showroom, ಕೋಟ್ ತಗೋತಾರೆ, ಇದು ಅಪ್ಲಿಕೇಶನ್ ಅಲ್ಲಿ ಬೇರೆ ಅವರು ಪ್ಯಾನ್ ನಂಬರ್ ಹಾಕ್ತಾರೆ ಅಷ್ಟೇ, ತಂದೆಯವ್ರ ಹೆಸರು, ಪ್ಯಾನ್ ನಂಬರ್, ವಿತ್ ದಟ್ ಎಲ್ಲ ಜಾತಕ ಬರುತ್ತೆ. Within 3 minutes the loan is given, and we used to wait in our time for about 7 days. Okay, the difference is that 7 ದಿನ to process the loan, today 3 minutes the loan is processed. 3 ನಿಮಿಷದಲ್ಲಿ. How does it happen? Data is built in. People know that somebody's background is there on a PAN card, so they pick up the score and then they give a loan. Repayment adu score hedutte, capacity of them repaying anta. So systematically everything is changing that way. Okay, so as a student, if you know what is happening today and what may happen tomorrow, that is important for you, right? In the sector that you are going to be, engineering sector, in civil, in mechanical, what is going to change tomorrow? What is happening tomorrow? Are you ready for that? Right? If you focus only in, let's say, what am I studying today? ಇವತ್ತೇನ್ ನನ್ನ ಚಾಪ್ಟರ್ ಇದೆ, ನಾನು ಏನ್ ಕಲ್ತ್ಕೋಬೇಕು, ಮಾರ್ಕ್ಸ್ ತಗೋಬೇಕು, I get out with good numbers, get a job. That is a good, sensible goal to have, no doubt. I also had a similar goal. But nobody's told me that financial planning, understanding banking, understanding the power of saving is important. Right? People may tell you, but they don't tell you the way you should understand. Right? So just imagine, 2 liter petrol, 230 rupees. If you put that every month from January to December, 12 ತಿಂಗಳಲ್ಲಿ, right? You get into 13 times. 230 into 13. Sorry. That's how the simple recurring deposit works. Imagine that for 10 years. Right? So think what you want from the money you want to save.
It's very necessary. Okay. I'll pause for a moment, right? Sir, do I do a round of Q&A if they want to ask me anything until now? Yes, sir. Yes, sir. Dear students, you can raise your hand and ask your questions. Kumaraswamy, yes. Good morning, sir. Good morning. Sir, according to you, which is the best bank, international or national or any company of bank? Okay. Government, private? Okay. So every bank is the same. Every banker is the same. There's no difference. Mane hatra bank ಬೇಕಾಗುತ್ತೆ ನಿಮಗೆ. Okay. You need an access to the bank that you need. So go to the closest bank and the safest bank. Okay. So India today has about 432 banks, not branches, banks. Variety ಇದೆ. Cooperative banks ಇದೆ, private banks ಇದೆ, government banks ಇದೆ. ನಿಮ್ಗೆ ಏನ್ ಬೇಕು ಒಂದು ಬ್ಯಾಂಕ್ ಇಂದ, accordingly you should choose. ನಿಮ್ಗೆ ಒಂದು ಲೋನ್ ಅವಶ್ಯಕತೆ ಇದ್ರೆ ಆ ಬ್ಯಾಂಕ್ ಕೊಡುತ್ತೆ ನನಗೆ, ಇಲ್ಲ ಒಂದು ದುಡ್ಡು ಇಟ್ರೆ ಅದು ಸೇಫ್ ಇದೆಯಾ ಅಂತ. You need to understand. Okay. So choose any bank. You know, I operate with three banks. The Ujjivan Small Finance Bank, which we started, and Kotak, whom I experience all the time. Yakandre avaru 911 anta ಒಂದು account ಇದೆ. They do it very, very quickly. Okay. So I keep experimenting with banks that what I want. So normally accessibility is important and what you want from the bank. So I can't name a bank. The option is yours. What you want from the bank. Yes, Srinivas, unmute yourself. Hello, good morning, sir. Morning. Sir, you told about recurring deposit. Yes. ಅದೇ ದುಡ್ಡು ಇಕ್ಕಿದಾಗ ಒಂದ್ 3 ವರ್ಷ ಆದ್ಮೇಲೆ ಜಾಸ್ತಿ ಆಗತ್ತೆ ಹೇಳಿದ್ರಿ ಸರ್. ಹೌದು. ಅದೇ ನನಗೆ ಒಂದ್ 3 ವರ್ಷ ಆದ್ಮೇಲೆ ಬೈಕ್ ತಗೋಬೇಕು ಅಥವಾ ಆಸೆ ಇರುತ್ತೆ, ಈ ಟೈಮಲ್ಲಿ ಎಷ್ಟು ಡೆಪಾಸಿಟ್ ಮಾಡ್ತಾ ಹೋಗ್ಬೋದು ಸರ್? ಸ್ಟೂಡೆಂಟ್ ಅವ್ರಿಗಂತ ಜಾಸ್ತಿ ಇಂಟ್ರೆಸ್ಟ್ ಅನ್ನ ಕೊಡ್ತಾರಾ? Wow, that's a good ಕೇಳ್ಬೇಕಂತ. Okay, that's a very interesting question. ನೀವೆಲ್ಲ ಸಹಾರಾ ಹೆಸರು ಸಹಾರಾ ಗ್ರೂಪ್ ಅನ್ನೋ ಹೆಸರಿತ್ತು, ಒಂದು NBFC ಇದೆ ಸಹಾರಾ ಅಂತ. ಅವರಲ್ಲಿ ಒಂದು ಪ್ರಾಡಕ್ಟ್ ಇರುತ್ತೆ. ಈಗ ಅವರು ದೇ ಆರ್ ಇನ್ ಅ ಬ್ಯಾಡ್ ಸ್ಟೇಟ್, ಅಂದ್ರೆ ಈಗ ಅವರು ಫೌಂಡರ್ ಡೈರೆಕ್ಟರ್ ಅರೆಸ್ಟ್ ಮಾಡಿದ್ದಾರೆ, ಈಸ್ ಇನ್ ಜೈಲ್, ಸುಬ್ರತ ರಾಯ್ ಅಂತ. ಸೊ ನೀವು ಕೇಳಿದ್ದು, ಇಟ್ಸ್ ಕಾಲ್ಡ್ ಗೋಲ್ ಬೇಸ್ಡ್ ಸೇವಿಂಗ್ ಅಂತೀವಿ. ಅದಕ್ಕೆ ಒಂದು ಗೋಲ್ ಇರುತ್ತೆ. ನಾವು ಬೈಕ್ ತಗೋಬೇಕಂತ ಗೋಲ್ ಇರ್ತದೆ 3 ವರ್ಷದಲ್ಲಿ. ವೆರಿ ಗುಡ್. ಐ ಮೀನ್ ಈ ತರ ಥಾಟ್ ಬರೋದು ತುಂಬಾ ರೇರ್. 3 years ಅಂತ ಹೇಳಿದ್ರೆ, ಈಗ ನಾವು October 2021 ಇದ್ದೀವಿ. 3 years is 22, 23, 24, 36 ತಿಂಗಳಿದೆ. ನೀವು ಆ ಟೈಮಲ್ಲಿ ತಗೊಳ್ಳೋ ಬೈಕ್ ಎಷ್ಟಿರ್ಬೋದು? 40,000, 50,000, 60,000 EMR ಮಾಡ್ಕೊಂಡು, let's say you need 70,000 for a bike ಆ ಟೈಮಲ್ಲಿ. Can you save some money for down payment? Can you do that now? ನಿಮ್ ಪಾಕೆಟ್ ಮನಿ ಒಂದು, let's say if you, from your pocket money, if you can save 500 rupees per month now, in 3 years you will have enough money to pay 30% of the down payment. It's 30% of the bike itself. Okay. So going to bank to take a loan is our time. ನೀವು ಈಗ ಬ್ಯಾಂಕ್ ಹೋಗೋ ಅವಶ್ಯಕತೆ ಇಲ್ಲ. You go to the showroom where you want a bike. ಆ ಬೈಕ್ ಅಲ್ಲಿ ನೀವು ಹೇಳಿದ ಈ ಮಾಡೆಲ್ ಬೇಕಂತ ಹೇಳಿದ್ರೆ ಅವನೇ ಹೇಳ್ತಾನೆ ನಿಮ್ಗೆ ಯಾವ ಬ್ಯಾಂಕ್ ಎಷ್ಟು ಕೊಡುತ್ತೆ ಬಡ್ಡಿ, ಎಷ್ಟು ಬಡ್ಡಿ ಚಾರ್ಜ್ ಮಾಡುತ್ತೆ, ಎಷ್ಟು ಬೇಗ ಪ್ರಾಸೆಸ್ ಮಾಡುತ್ತೆ ಅಂತ ಹೇಳುತ್ತೆ. ಸೊ ದ ಬ್ಯಾಂಕ್ ಇಸ್ ಇನ್ ಯೋರ್ ಹ್ಯಾಂಡ್ ಇನ್ ದ ಶೋರೂಮ್. ಓಕೆ. ಸೊ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಇನ್ 3 years time what to choose, but you should know how much money can you save from here to there. Yes. Okay. So it is based on your input. Sir. Be louder. Sir, good morning. Morning. Deposit account and saving account difference what, sir? Deposit account, saving. Okay, simple. So you open an account today. Let's say you open an account with 1,000 rupees in my name. My name is Prem Kumar. So I open an account in Prem Kumar's name. So the account has 1,000 rupees of Prem Kumar's in their account, and I can use it to withdraw money through an ATM or a checkbook. I can withdraw money from a checkbook. If I want to pay somebody, I can ಅವ್ರ ಹೆಸರು ಚೆಕ್ ಬುಕ್ ಹಾಕಿ ಕೊಡ್ಬೋದು. ನಾನು ಇದು ಸೇವಿಂಗ್ಸ್ ಅಕೌಂಟ್ ಅಂದ್ರೆ ನಾನು ಸೇವ್ ಮಾಡ್ಬೋದಲ್ಲಿ ದುಡ್ಡು. ಓಕೆ. ಡೆಪಾಸಿಟ್ ಅಲ್ಲಿ ಅಂದ್ರೆ ವೆನ್ ಯು ಪುಟ್ ಸೇಮ್ 1,000 ರೂಪಾಯಿನ ನಾನು ಡೆಪಾಸಿಟ್ ಮಾಡಿದ್ರೆ ಅವ್ರು ಕೇಳ್ತಾರೆ ಎಷ್ಟು ವರ್ಷ ಇಟ್ಕೋಬೇಕಪ್ಪ, ಇಲ್ಲ ಎಷ್ಟು ತಿಂಗಳು ಇಟ್ಕೋಬೇಕಂತ ಕೇಳ್ತಾರೆ. ಅದನ್ನ ಲಾಕ್ ಮಾಡ್ತಾರೆ. ಅಂದ್ರೆ 1 ತಿಂಗಳಿಗೆ ಇಷ್ಟು ಬಡ್ಡಿ ಕೊಡ್ತೀನಿ, ಇಲ್ಲ 3 ತಿಂಗಳಿಗೆ ಇಷ್ಟು ಬಡ್ಡಿ ಕೊಡ್ತೀನಿ, 6 ತಿಂಗಳು, 1 ವರ್ಷ.
I will say I'm okay for 1 year. So ಅವ್ರಿಗೆ 7% ಬಡ್ಡಿ ಕೊಡ್ತಾರ ಇಲ್ಲ 8% ಬಡ್ಡಿ ಕೊಡ್ತಾರ, based on that I will keep it for that long. Okay, deposit is locking for a fixed period. Savings is not locked, it is kept with the bank. You can withdraw when you want to withdraw. Okay, simple. So there is a question in the chat box. What is EFT in banking? Okay, so I will not get into the technicalities. Those are technical questions that you're asking, so I'll leave that out. I want to keep it simple. That's why I didn't make my PPT, the boring PPT. Yes, sir. I'll Navneet, separately you can. Yes, sir. Thank you, sir. Navneet, you can unmute. Sir, good morning, sir. Morning, Navneet. Sir, for a saving account, which bank is best or post office, sir? Oh, where do you stay, Navneet? Where do you stay? Sir, in Kamakshpalya. Rajesh Nagar branch. Okay. No, you want experience of a banking, or you want experience of a government post office? Sir, experience of banking. Okay, because post office alli ivattu kuda their services is not improved. Okay, but whereas in banking the service is improved. They will treat you like a customer who's coming to put your money with the bank. In post office is the reverse. They will make you feel that they are giving you a service, right? So you depend on what you want. I'm not against post office or government run agencies. I also have saving with post office, but I choose for a short term to put money in the bank, for a long term. So I have a daughter little older than you. I keep depositing every quarter. I keep some money in the post office because it compounds better than the post office. So the need very is there. So I use post office when I want, I use bank when I want. So you at 16 years old, ನಿಮ್ಮಲ್ಲಿ ಸೇವಿಂಗ್ ಮಾಡಬೇಕು, ಮುಟ್ಟಕ್ಕೆ ಹೋಗಬಾರ್ದು ಅಂತ ಹೇಳಿದ್ರೆ, keep it in post office. ಮುಟ್ಟ ಕಷ್ಟ ಆಗುತ್ತೆ ನಿಮಗೆ, you can't withdraw easily. So post office is good service also. But ನಿಮಗೆ ATM ಬೇಕು ಸರ್, ನನಗೆ I should be able to use a good bank, ನಾನು ಹೋದಾಗ ರೆಸ್ಪೆಕ್ಟ್ ಕೊಡ್ಬೇಕು, ನನಗೆ ಚೆಕ್ ಬುಕ್ ಬೇಕು, then bank, any bank. Yes, Varun, your favorite student Varun, he has raised his hand, sir. Yeah, you can unmute. Yeah, Varun. Unmute yourself. Unmute. ಗೊತ್ತಾಗ್ತಾ ಇಲ್ಲ ಅವನಿಗೆ. ಸುಹಾಸ್. Good morning, sir. Morning. So what is RD in post office? Okay. So I have told savings account already. I have told you deposit account. Savings, ದುಡ್ಡು ಇಡ್ತೀರಾ, you can withdraw when you want to withdraw. You can use that money. You can deposit money. You can use an account whenever you want. Deposit account is ದುಡ್ಡು ಇಡ್ತೀರಾ. It is locked for a period. Andre, if you keep money today in October and say I want to lock it for deposit for 12 months for 7% interest, for 10,000 rupees, they give you 7% included after 12th month. Okay, 12 month ನೀವು ಮುಟ್ಟಂಗಿಲ್ಲ ಅದನ್ನ, 13th month ಗೆ 12th month ಆಗ್ತಿದ್ದಂಗೆ they give you 10,000 plus 7% ಬಡ್ಡಿ on that. In RD, recurring deposit, the same 12 months, ಅಂದ್ರೆ ಇಲ್ಲ ತಿಂಗಳಿಗೆ 1,000 ರೂಪಾಯಿ ಇದೆ, I put 1,000 rupees every month, October, November, December, Jan, Feb, till next October ವರ್ಗೂ I can put 1,000 rupees every month recurring. ಸೊ ಬಡ್ಡಿ ಏನ್ ಮಾಡುತ್ತಾರೆ ಅಂದ್ರೆ, ನೀವು ಫಸ್ಟ್ ಕೊಡ್ತಿರಲ್ಲ ಫಸ್ಟ್ ಮಂತ್ October ಅಲ್ಲಿ 1,000 rupees ಇಡ್ತೀರಾ, ಅದಕ್ಕೆ they give you 1%, then next 1,000 rupees you give, for that they give ಬಡ್ಡಿ. It recurs, your interest earning recurs over a period of 12 months. So by end of 12 months, ನೀವು 1,000 into 12 ಮಾಡಿರ್ತೀರಾ, ಅಂದ್ರೆ 12,000 ರೂಪಾಯಿ ಆಗಿರುತ್ತೆ. ನೀವು ಮೊದ್ಲು ಇಟ್ಟಿರ್ತಿಲ್ಲ 1,000 ರೂಪಾಯಿ, ಅದಕ್ಕೊಂದು ಬಡ್ಡಿ, ಸೆಕೆಂಡ್ ಮಂತ್ ಬಡ್ಡಿ ಬೇರೆ ಇರುತ್ತೆ, ಥರ್ಡ್ ಮಂತ್ ಬಡ್ಡಿ ಬೇರೆ ಇರುತ್ತೆ. ಸೊ ದಿಸ್ ಇಸ್ ಲಾಕ್ಡ್. ಅಂದ್ರೆ 1,000 ರೂಪಾಯಿ ಮಂತ್ 1, 1,000 ರೂಪಾಯಿ ಮಂತ್ 2, 1,000 ರೂಪಾಯಿ ಮಂತ್ 3, ಅಥವಾ 12 ತಿಂಗಳು ಇಟ್ಟಿರ್ತೀರಾ ಅಲ್ಲಿ. It accumulates over 12 months period, 1 year period. You cannot take the 1,000 rupees back. But your deposit at the end of the month, end of the 12 months is 12,000 rupees. Deposit account alli you lock it for 12 months. Once la deposit ಮಾಡ್ತೀರಾ,
recurring ಅಲ್ಲಿ you save it over a period of 12 months. And normally the same amount that you save every month. Clear? Sir, there is one question in the chat box by name Aditya. Okay. Can we get UPI service in Yes. children bank account in any bank? Oh yes, you can. You can. So ಇವತ್ತೇನಾಗಿದೆ, I think that's the Swiggy question. ಯಾರು ಕೇಳಿ sir question? I can't see the chat pot here. Yes, sir. Yes, sir. I will tell you. Yeah, the question is asked by Aditya. Aditya, I think it's a very good question. You're a Swiggy student actually. I'll tell you. Either UPI access is now changing from your account number, from a PAN number to a UPI ID. And then nothing else is required. Today, Prem Kumar has a face, a PAN number, Aadhaar number, debit card, account number, ella ide. UPI is one small. Nanna UPI ID bandu Prem K Govindappa 1@OKHDFC Bank ide ashte. So with that, I can transfer money anywhere in India. I can receive money from anywhere in India. So ನಿಮ್ಮಲ್ಲಿ ಬ್ಯಾಂಕ್ ಅಕೌಂಟ್ ಇದ್ರೆ ಆ ಅಕೌಂಟ್ ಇಂದ ನೀವು you don't need to share your details with anybody. Even as a student account, if you, let's say if you're not of age of 18, you can still have an UPI account. The bank account will allow your guardian to create a UPI account. It's very simple. Google Pay ಹೋಗ್ತೀರಾ ನೀವು, ಅಲ್ಲಿ ಆಪ್ಷನ್ ಕೊಡುತ್ತೆ, ಅದು ನಿಮ್ಮ ಅಕೌಂಟ್ ಡೀಟೇಲ್ ಹಾಕ್ತೀರಾ ಅಲ್ಲಿ, Google Pay ಅಥವಾ any subsidiary of online payment. Google Pay is very simple because American is understood how to keep it simple for Indian bankers. Okay, that is my learning. Yes. You put a bank account number. Yeah. Sorry, sir. You put a bank account and tell them this is my name. I want a UPI. 3 steps is there. If you press OK, they'll give you a name with an UPI ID for yourself. And even a minor can actually have an UPI ID. It's easy. Sir. Yes, sir. Sir, what do you say about investing in cryptocurrency? Okay, that's a Bitcoin, crypto. See, that's a parallel banking line legalized in India now. Okay, last 2 years they've legalized that in India. I am not a firm believer. No bankers have believed that cryptocurrency, the parallel currency is going to be as popular as a regular mainstream. But people find ways to invest money. That's on the parallel line of business. I think it's based on what is your risk capacity. Okay, people believe, non-bankers believe it, bankers are not believing it. So that's the difference. It's a good and bad. Personally, I feel it's good if you are willing to take risk. You will buy kodistirtane. Who asked me the question? The cryptocurrency. Sir, cryptocurrency ಯಾರಪ್ಪ ಅದು? ಕುಮಾರಸ್ವಾಮಿ ಅಲ್ಲ ಅನ್ಸುತ್ತೆ. ಕುಮಾರಸ್ವಾಮಿನ ಕೇಳಿರೋದು. ಕುಮಾರಸ್ವಾಮಿ ಬೈಕ್ ಕೊಡಿಸ್ತೀರಾ ನೀವು? ಓಪನ್ ಮಾಡು, ಅನ್ಮ್ಯೂಟ್ ಮಾಡಪ್ಪ. ಅನ್ಮ್ಯೂಟ್ ಮಾಡಪ್ಪ. ಬೈಕ್ ಕೊಡಿಸ್ತೀನಪ್ಪ ನೀನು? ಯಾರಿಗೆ ಸರ್? ಇಲ್ಲ, ನಿನ್ ಬೈಕ್. Yes sir, I need. No, ನಿನ್ ಬೈಕ್ ಕೊಡ್ಸಿ ಬರುತ್ತಾ ನಿಂಗೆ? ಬೈಕ್ ಕೊಡಿಸ್ತೀಯಾ? ಕಾರ್ ಇದು? ಓಡಿಸ್ತೀನಿ. ಓಕೆ. ಅದು 2 ಗಾಡಿ, it has to go on 2 wheels. ಒಂದು ಬೈಕ್ ಓಡಿಸಿದಾಗ ನೀನು ರೋಡ್ ಅಲ್ಲಿ you have to go on 2 wheels only. ಸಡನ್ಲಿ ವೀಲಿಂಗ್ ಮಾಡ್ತೀಯಾ ಅಂದ್ರೆ 1 wheel ಅಲ್ಲಿ ಹೋಗುತ್ತೆ ಗಾಡಿ. ಅದು ವೀಲಿ ಅಂತೀವಿ. ಅದನ್ನ ತುಂಬಾ ದಿನ ಓಡಿಸಕ್ಕಾಗಲ್ಲ ನೀನು. you have to land it down in 2 wheels. So cryptocurrency ಅಂದ್ರೆ Bitcoin, ಈ parallel currency ಇದೆಯಲ್ಲ, it's like riding on 1 wheel. They have balance only till a time it touches 2 wheels down. ಅಂದ್ರೆ ರಿಸ್ಕ್ ಇದೆ. ರಿಸ್ಕ್ ನೀನು ತಡೆಯೋಗಿದ್ರೆ you can invest in cryptocurrency and Bitcoin. Choice is yours. Sir, there is one more question in the chat box. Dhanush anta. Okay. Annual percentage rate ಅಂದ್ರೆ interest rate ಕೇಳ್ತಾ ಇದ್ದಾನ ಅಂತ ಅನ್ಸುತ್ತೆ. Rate of interest. Yeah. Please, sir. Sorry, sir. Is the rate of interest for annual? Yeah. Is that the question? Annual percentage rate ಅಂತ ಮೆನ್ಷನ್ ಮಾಡಿದ್ದಾನೆ. ಇಂಟ್ರೆಸ್ಟ್ ರೇಟ್ ಪರ್ ಆನಮ್ ಅಂತಾನೆ ಅನ್ಸುತ್ತೆ. ಓಕೆ. ಸೊ ನಾವು ಬಡ್ಡಿ ವ್ಯಾಪಾರ ಮಾಡ್ತೀವಿ ಅಂತ ಕೇಳ್ತಿದ್ವಿ. ಅಂದ್ರೆ ಮನೆ ಹತ್ರ ಈ ಮನಿ ಲೆಂಡರ್ಸ್ ಬಡ್ಡಿ ವ್ಯಾಪಾರ ಮಾಡ್ತಾರೆ. ನೀವು ಯಾರೋ ದುಡ್ಡು ತಗೊಂಡ್ರೆ ಅವ್ರಿಗೆ ತಿಂಗಳ ಬಡ್ಡಿ ಅಂತಾರೆ. ನಾವು 1,000 ರೂಪಾಯಿ ತಗೊಂಡ್ರೆ 3 ರೂಪಾಯಿ ಬಡ್ಡಿ ಅಂದ್ರೆ you have to pay them 3% every month, right? But in reality you don't have to worry about that. In the bank ಏನ್ ಮಾಡ್ತಾರೆ, ನೀವು ದುಡ್ಡು ಕೊಟ್ರೆ they'll charge you the period over
12 months. ಅಂದ್ರೆ ನೀನು 10,000 ರೂಪಾಯಿ ಬ್ಯಾಂಕ್ ಕೊಟ್ರೆ ಬ್ಯಾಂಕ್ ನಿಮ್ಗೆ ಬಡ್ಡಿ ಕೊಡ್ಬೇಕು. ಬ್ಯಾಂಕ್ ಬಡ್ಡಿ ಕೊಡುತ್ತೆ. ಅಂದ್ರೆ ನೀವು ಕೊಡೋ ದುಡ್ಡು ಮೇಲೆ ಅವ್ರು ಲಾಭ ಮಾಡ್ಕೊಂಡು ನಿಮ್ಗೆ ಲಾಭ ಅವ್ರು ಶೇರ್ ಮಾಡ್ತಾರೆ. Okay, so I think Kumaraswamy is asking how to calculate interest. Okay, so let me give a simple calculation. 10,000 ರೂಪಾಯಿ ನೀನ್ ನನ್ ಕೊಡ್ತೀಯಪ್ಪ, ನಾನಿಗೆ ಬಡ್ಡಿ ಕೊಡಲ್ಲ. I'll give it back to you after 10 months. ಬಡ್ಡಿ ಇಲ್ಲ, ದುಡ್ಡು ಸೇಫ್ ಇರೋ ನಂತರ, but I'll give it back to you 10 months. Instead what you do, ನೀನು ಅದನ್ನೇ 10,000 ರೂಪಾಯಿನ ಬ್ಯಾಂಕ್ ಅಲ್ಲಿ ಇಟ್ರೆ ಬ್ಯಾಂಕ್ ಏನ್ ಮಾಡುತ್ತೆ, they'll give you 5%. ಅಂದ್ರೆ 5% on 10,000 rupees for a year. Okay, ಅಂದ್ರೆ 5% on 10,000 rupees is, can you hear me? Yes, sir. Yeah. So 5% on a 10,000 rupees is X amount divided by 12. ಅದು ತಿಂಗಳು ಬಡ್ಡಿ ಆಗುತ್ತೆ, ತಿಂಗಳು ಇಂಟ್ರೆಸ್ಟ್ ಆಗುತ್ತೆ. That's how they calculate and give you. PTR by 100. ಹೌದು. Yes, sir. Next question. Suhas, please unmute. Suhas. Maybe. Yeah. There is one Good question morning, in the sir. chat. Good morning, sir. Yeah. Good. Helappa, head. Sir, can we have a session on crypto and Dogecoins? Sir, helಬೇಕು ಅದನ್ನ. Sir, are you audible? We are not able to hear you. Please continue. Yes, Suhas has a question. He has raised his hand. Sure. Suhas. Sir, can we have a session on crypto and Dogecoins? Sir, would you like to respond? No, sir. Once again, unmute, sir. Unmute. Yeah. Okay, sir. Okay. I will take it offline. I'll leave my email ID to you, sir. You can share with the student Suhas that in case he wants me to, Yes, let him know about what is the right way to look at parallel currencies. I'll tell him. Sure, sir. Thank you, sir. Thank you. Dear students, anybody else? So hope the questions are over. Chat box, I will have a look. Okay, no other questions. Okay, sir. Sir, by looking at your background, when you are sitting, we are able to find n number of books. So I hope you are a book lover. That's why I request you to give at least 10 titles of the best books you read, self-help or financial related. At least 10 in the chat box. No, sir. You can write or else you can give it to me later on. I will please share with the students, because only one book I read, that is Rich Dad and Poor Dad, Robert Kiyosaki. It's a great book I read. So it will be helpful for the students if you give the details of different books which you liked. I will unmute you, sir, once again. 1 second. Yes, sir. Please unmute, sir. Yes, I think. Yes. Yes, sir. Go ahead, sir. Okay. So my hobby, like you said, adventure sport. You saw that earlier. I also Yes, love sir. reading and watching interesting people talk. So Oh. I will share with you list of books that may interest you and the youngsters also. But I like Yes. one, the present book I'm reading Sir. is about Yes Bank. About Uh-huh. Yes Bank is what I'm reading. That's too serious a subject to talk to students. But there are some lessons that they can learn at a young stage, that if you take shortcut, what will happen. Okay, sir. Okay. Great. But I'll surely share some simple reading and a nice self-help books. Please, There's a sir. gentleman called Robert Schuller. Yeah. Robert Henry Schuller. Oh. He wrote 30 years back about how do you manage finance and how to deal with banking.
it's better than the Rich Dad Poor Dad book. But, Oh, that is simplest ಒಂದು 20 ಚಾಪ್ಟರ್ ಇದೆ, ಸಿಂಪಲ್ ಹಾ. ಎಕ್ಸಾಂಪಲ್ ಕೊಟ್ಟಿದ್ದಾರೆ, Okay, and sir. relevant even today. ha. Okay, Okay. so I'll send that. That is Robert Schuller's, and one more gentleman Sure. called Napoleon Hill anta. Napoleon I'll Hill. share that with you. ಹೌದು. Think big. Exactly, think big. Yeah. Yes, sir. So, but those two gentlemen, I started reading them in my pre-teens, post-teens. Till today also I refer the books back. Okay, sir. Okay. But if all of them want to buy a book today, there's one book by a gentleman called Robin Sharma anta. Robin Sharma. What is the name Robin of the book, sir? Greatness Guide anta, sir. Sir? Greatness Guide. Greatness recent release, huh? ಒಂದು 3 ವರ್ಷದ ಹಿಂದೆ, but it's available even now. Now it's much lower than the cost before. Greatness Guide, Robin Sharma. Okay, sir. Robin Sharma ಅವ್ರದ್ದು ಯಾಕಂದ್ರೆ ಇವತ್ತು ಸುಹಾಸ್ ಆಗ್ಲಿ ನಮ್ಮ ಕುಮಾರಸ್ವಾಮಿ ಆಗ್ಲಿ ಅವ್ರಿಗೆಲ್ಲ ಒಂದು 10 ಪೇಜ್ ಚಾಪ್ಟರ್ ಬೋರಿಂಗ್ ಅನ್ಸ್ಬೋದು. ರಾಬಿನ್ ಶರ್ಮಾ ಬಂದು ಇದನ್ನ 1 ಪೇಜ್ ಚಾಪ್ಟರ್ ಮಾಡಿದಾನೆ, ಅಂದ್ರೆ ಒಂದೇ ಶೀಟ್ ಅಲ್ಲಿ 2 ಕಡೆ. He talks about critical, serious subjects in a simple way, very simple. Yeah. Robin Sharma 5 AM Club ತುಂಬಾ ಚೆನ್ನಾಗಿದೆ. I love that. ಹೌದು. Yeah. So is great. Ferrari, great books. ಹೌದು. Yeah. But ನಮ್ಮ ಈ ಟೀಮ್ಗೆ ಇವತ್ತು I suggest that even if you allow me, I'll send maybe 2 books to your library in this week of Kindly, sir, Robin kindly. Sharma. I personally want to give your students and the young people Yes, to sir. read Robin Sharma's book. I'll send them Yes, this week to you, from me Yes, to you sir. all. Yes, Read them. yes. It's a chapter a page. It's worth reading. Okay. Okay. So that's what I am also planning for, a book readers club, online book readers club for the students. Weekly, at least 3 sessions, alternate day. I'm planning. I will ask the opinion. Interested students will take, and resource persons also will take, and we will definitely inculcate the habit of book reading, which develops the personality of a human being. Dear students, whatever presently you are looking at, sir, it is because of his reading habits. Definitely, I can tell you that. Am I right, sir? If I'm Absolutely, sir. Absolutely. Yes. Most of the knowledge that I gain is learning from the books I read, and also thanks to professors and teachers who taught me in the school and the college. But reality is that after leaving the college 20 years back, even today I need to even today I learn by reading these books. Yes, sir. Yes. Thank you, sir. Thank you very much. ಇಲ್ಲಿ ಒಂದು ಮಾತ್ರ ನನಗೆ ಈ ಸೆಷನ್ ನಲ್ಲಿ ಒಂದು ಎಕ್ಸಾಂಪಲ್ ಕೊಟ್ರು ನೋಡಿ, ಸಚಿನ್ ಬನ್ಸಾಲ್ ಅವ್ರದ್ದು ಫ್ಲಿಪ್ಕಾರ್ಟ್ ಓನರ್ ಅಂತ ಹೇಳ್ಬಹುದು. He is the person who has founded that Flipkart. He is an Indian entrepreneur. So he has sold his company to Walmart $16 billion 2018 ಅಲ್ಲಿ. So ಈಗ Navi Group, so he is a student from IIT. His net worth is $110 crore today. ನೋಡಿ, ಜಸ್ಟ್ ಅವ್ರ ಏಜ್ ಮೇ ಬಿ 1981 ಅಲ್ಲಿ ಬರ್ತ್ ಆಗಿರೋದು. 81 ಅಂದ್ರೆ ಇವಾಗ 40 ವರ್ಷ ಬರೀ 40 years ಅಲ್ಲಿ $110 crore. You just think about that. So it is an inspiring story. All of you, please go to Google and refer that. So sir has given a lot many inputs regarding the banking sector and how to manage the finances. What are the techniques you need to have? How you need to be very much careful while dealing with the finances. So it is an easy job than ordering a Swiggy. The title itself is excellent. I liked the title very much, sir. So financial planning, power of compounding, and everything he has dealt in detail. I thank you, sir, very much from the bottom of my heart on behalf of our management, our principal, all the faculty members and the students. Thank you, sir. Thank you very much for being with us for 1 hour, more than 1 hour. Yeah, it's almost 11 o'clock now. Would you like to say something, sir? 1 second. Sir, students wants to ask again some questions. Would you like to take it? I will unmute you again. 1 second, sir. 1 second, appa. Iru. Sir, unmute, sir, please. Yes, sir. Yes.
Sir, I would be happy to take. Sir, I want to ask a question for both of you, sir. ಹೇಳಪ್ಪ, please. Sir, you both say that read books, no, sir. The books will be so fat and so many pages, sir. But we should read the full book or just some chapters, sir. ನಿನಗೆ ಸ್ಪೀಡ್ ರೀಡಿಂಗ್ ನ ಹೇಳ್ಕೊಡ್ಬೇಕಾಗಿದೆ ಕಣೋ, ನಮ್ಗೆ ಟೈಮ್ ಇಲ್ಲ. ಏನ್ ಮಾಡ್ತೀಯ? ಇಲ್ಲ ಸರ್, ಬೇಡ. ಐ ಥಿಂಕ್ ಐ ವಿಲ್ ಮೇಕ್ ಇಟ್ ಸಿಂಪಲ್. Sir, I'll make it simple for ಹೇಳಿ ಸರ್. ಕುಮಾರಸ್ವಾಮಿ, ನಾನು ಸಿಂಪಲ್ ಆಗಿ ಹೇಳ್ತೀನಿ. ನನಗೆ ಗ್ರಂಥಗಳು ಅಂದ್ರೆ ದಪ್ಪ ಬುಕ್ ಇದೆಯಲ್ಲ, ಇದು ತುಂಬಾ ಬೋರಿಂಗ್ ಅನ್ಸುತ್ತೆ ನನಗೆ. ಲಿಯೋ ಟಾಲ್ಸ್ಟಾಯ್ ಇದು ನಂಗೆ ತುಂಬಾ ಇಟ್ ಇಸ್ 900 ಪೇಜ್. ಬಟ್ ನಂಗೆ ಭಯ ಆಗುತ್ತೆ ಓದಕ್ಕೆ. ಬಟ್ ನಾನು ಶುರು ಮಾಡಿದ್ದು ಕಾಮಿಕ್ ಓದಕ್ ಶುರು ಮಾಡಿದೆ. 20 ಪೇಜ್ 10 ಪೇಜ್ ಕಾಮಿಕ್ ಶುರು ಮಾಡಿದೆ. Now when I grow, after passing my after graduating as a commerce grad, what I decided in life ಏನ್ ಬೇಕು ಅಂತ ಅಂದ್ರೆ, ಇದು ಒಂದ್ ಬುಕ್ ಹೇಳಿದ್ದೆ ಸರ್ ನಾನು, ಫಿಟ್ನೆಸ್ ಗೈಡ್ ಅಂತ. ಇದರಲ್ಲಿ 1 ಚಾಪ್ಟರ್ ನೋಡಿ, page 1 page 2. ಈ ಚಾಪ್ಟರ್ ಇಂಥ ಬುಕ್ ತಗೊಳಪ್ಪ ಫಸ್ಟ್ ನೀನು, ಯು ವಿಲ್ ಲರ್ನ್. ಓಕೆ, ಇದು ಸಿಂಪಲ್ ಲಾಜಿಕ್ ಇದೆ, ಚಿಕ್ಕದು. ಅಂದ್ರೆ ಎಂತ ವಿಷಯ ಇದ್ರೂ ಕೂಡ ಬ್ರೇಕ್ ಇಟ್ ಇಂಟು ಸ್ಮಾಲ್ ಪೀಸಸ್. ಯು ವಿಲ್ ಪ್ರಾಫಿಟ್ ಫ್ರಮ್ ದಟ್. ಎಂತ ಇಶ್ಯೂ ಇದ್ರು ಬ್ರೇಕ್ ಇನ್ ಸ್ಮಾಲ್ ಪೀಸಸ್. ದಪ್ಪ ಬುಕ್ ಇದ್ರು ಗೋ ಇಟ್ ಬೈ ಚಾಪ್ಟರ್ಸ್, ಯು ವಿಲ್ ಲರ್ನ್. ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್, WBS. ಟ್ರೂ ಸರ್, ವೆರಿ ಮಚ್. ಹೌದು, ಎಸ್ ಸರ್. ಸೊ ದಟ್ಸ್, ನನಗೂ ಕುಮಾರಸ್ವಾಮಿ ತರ ಭಯ ಆಗುತ್ತೆ ದಪ್ಪ ಬುಕ್ ನೋಡಿದ್ರೆ. ನಮ್ ಪರಿಚಯ ಇರೋ ನಮ್ ರಿಲೇಟಿವ್ಸ್ ಎಲ್ಲ ನಾನು ನೋಡಿದಾಗೆಲ್ಲ ಬುಕ್ ಕೊಡ್ತಾ ಇರ್ತಾರೆ. ಸೊ ನನ್ನ my daughter's friends, when they meet me, they look at my library and say that uncle ನನಗೆ ಬುಕ್ ಕೊಡ್ಲಾ ಅಂತಾರೆ. ಕೊಡಪ್ಪ, ಇಷ್ಟ ಆಗುತ್ತೆ ಅಂತೀನಿ. ಅವ್ರು ಏನ್ ಕೊಡ್ತಾರೆ, ಒಂದು ಅವ್ರಿಗೆ ಇಷ್ಟ ಆಗಿರೋ ಟಾಪಿಕ್ ಬಗ್ಗೆ ಬುಕ್ ಕೊಡ್ತಾರೆ. ನನ್ಗೆ ಇಷ್ಟ ಆಗಿರಲ್ಲ, ಬಟ್ ಆ ಬುಕ್ ಅಲ್ಲಿ ಏನಕ್ಕೆ ಕೊಟ್ರು ಅಂತ ನೋಡ್ತೀನಿ. ಐ ಲುಕ್ ಫಾರ್ ಅ ಚಾಪ್ಟರ್ ಅಂಡ್ ರೀಡ್ ದ ಚಾಪ್ಟರ್. ಇಷ್ಟ ಆದ್ರೆ ಓದ್ತೀನಿ, ಇಲ್ಲ ಅಂದ್ರೆ ಲೈಬ್ರರಿ ಇಡ್ತೀನಿ. ಬಟ್ ಕುಮಾರಸ್ವಾಮಿ, ಇಲ್ಲೊಂದು 400 ಬುಕ್ ಇದೆ ಈ ಲೈಬ್ರರಿಯಲ್ಲಿ. ನಮ್ಮ ಮನೇಲಿ 3 ಲೈಬ್ರರಿ ಇದೆ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಅಲ್ಲಿ, ಸೆಕೆಂಡ್ ಫ್ಲೋರ್ ಅಲ್ಲಿ 3. ಎವ್ರಿ ಫ್ಲೋರ್ ಹ್ಯಾಸ್ 1 ಲೈಬ್ರರಿ. ಈ ತರ ಇಟ್ಟಿದೆ. ಇಲ್ಲಿ 380 ಬುಕ್ಸ್ ಇದೆ ಈ ಲೈಬ್ರರಿಲಿ. ಐ ಹ್ಯಾವ್ ರೆಡ್ ಎವ್ರಿ ಬುಕ್ ಇನ್ ದ ಲೈಬ್ರರಿ. ಸೂಪರ್. ಓಕೆ, ನನಗೆ ಇಷ್ಟ, ಅದಕ್ಕೆ ಓದ್ತೀನಿ. ನಿನ್ ಬುಕ್ ಗ್ರೇಟ್ ಸರ್, ಗ್ರೇಟ್. ಆಸ್ಕ್ ಮೀ. ನಾನು ಆಮೇಲೆ ಉತ್ತರ ಕೊಡ್ತೀನಿ, ತೊಂದ್ರೆ ಇಲ್ಲ ನಿನಗೆ ಅಲ್ವಾ? ನಾವು ಜೊತೆಗಿದ್ದೇ ಇರ್ತೀವಿ. ಈಗ ಸರ್ ನಮಗೆ ಅವ್ರದ್ದು ಟೈಮ್ ಇಂಪಾರ್ಟೆಂಟ್. ಮನೋಹರ್. Good morning, sir. Morning. Sir, may I know what are the benefits that a student can get from a student account other than getting interest? Oh, you get student loan. Education. Student loan ಇದೆಲ್ಲ, education loan. You get fast if you have student loan ಇದ್ರೆ, student account ಇದ್ರೆ ನಿಮ್ ರೆಕಾರ್ಡ್ ಮತ್ತೆ ಇರುತ್ತೆ. So you get faster loan. ಈಗ ಈ ಅಕೌಂಟ್ you opened in 2020 ಅಂದ್ರೆ, let's say you turned 15 last year, you opened account last year as a guardian, somebody open account for you. ನೀನು 3 years ಅಲ್ಲಿ ಗ್ರಾಜುಯೇಟ್ ಆಗಿರ್ತೀಯ, ಆಮೇಲೆ 5 years ಕೆಲಸ ಸಿಗುತ್ತೆ. You will have a job in 21-22 years. ಅಷ್ಟೊತ್ತಿಗೆ ಬ್ಯಾಂಕ್ ಹತ್ರ ನಿಂದು 5 ವರ್ಷದ ಬ್ಯಾಕ್ ಗ್ರೌಂಡ್ ಇರುತ್ತೆ. If you want any loan that time, they'll be faster to serve you than another person. History ಇರುತ್ತೆ. Student account is a powerful account. Okay, India li student accounts is the lowest in the world. I mean, pan Asia andre India has got more student accounts, but America, UK, Australia, Canada ಅಲ್ಲಿ ಸ್ಟೂಡೆಂಟ್ ಅಕೌಂಟ್, ಸ್ಟೂಡೆಂಟ್ಸ್ ಅಂದ್ರೆ ಒಂದು ಅಕೌಂಟ್ ಇದ್ದೇ ಇರುತ್ತೆ ಅನ್ನೋ ಒಂದು ಒಪಿನಿಯನ್ ಇದೆ. ಇಂಡಿಯಾ ಹಂಗಲ್ಲ, ಇಂಡಿಯಾ ಆಪೋಸಿಟ್ ಅದು. Thank you, sir. Thank you. Thank you. Any other questions? ಸರ್, ನಾನು ಟೈಟಲ್ಸ್ ನ ಯಾಕೆ ಕೇಳಿದೆ ಅಂದ್ರೆ, ಈಗ ಈ ಪ್ರೋಗ್ರಾಮ್ ಮಾಡ್ತಾ ಇದೀವಲ್ಲ ಸರ್, 2 weeks ಪ್ಲಾನ್ ಮಾಡಿದೀವಿ. ಈ ಪ್ರೋಗ್ರಾಮ್ ನಲ್ಲಿ ಯಾರು ಇಂಟರಾಕ್ಟಿವ್ ಆಗಿ ಜಾಸ್ತಿ ಇರ್ತಾರೋ ರಿಸೋರ್ಸ್ ಪರ್ಸನ್ ಜೊತೆಗೆ, ಆಮೇಲೆ ವಿ ಹ್ಯಾವ್ ಗಿವನ್ ದೆಮ್ ದಿ ವರ್ಕ್ ಆಫ್ ರೈಟಿಂಗ್ ದಿ ಡೈಲಿ ರಿಪೋರ್ಟ್ ಆಫ್ ಎವ್ರಿ ಸೆಷನ್. ಪ್ರತಿಯೊಂದು ಫ್ಯಾಕಲ್ಟಿ ಯಾರೇ ಬಂದ್ರು ಕೂಡ ರಿಸೋರ್ಸ್ ಪರ್ಸನ್ ಅವ್ರು ಏನ್ ಕಂಟೆಂಟ್ ಡೆಲಿವರಿ ಮಾಡಿದ್ರು ಅದ್ರ ಮೇಲೆ ರಿಪೋರ್ಟ್ ಬರೆಯಕ್ಕೆ ಹೇಳಿದೀವಿ. ಸೊ ಎಂಡ್ ಅಲ್ಲಿ ರಿಪೋರ್ಟ್ ಮತ್ತೆ ಇಂಟರಾಕ್ಟಿವ್ ಸೆಷನ್ಸ್ ನ ನೋಡಿ we will be finalizing 3 prizes in every department. We have 6 department, 6 into 3, 18 sir.
18 books we are planning to give it to the students as prizes. ಈ ಒಂದು ವೇದಿಕೆ ಮೂಲಕ ಈಗ ಸಂದರ್ಭ ಬಂತಲ್ಲ, ಅದಕ್ಕೆ ಸರ್ ಮೂಲಕ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದಕ್ಕೆ ಟೈಟಲ್ಸ್ ಕೊಡಿ ಸರ್ ನಮ್ಗೆ. ವಿ ಆರ್ ಪ್ಲಾನಿಂಗ್ ಫಾರ್ ದಿಸ್ ಅಂತ ನಮ್ಮ ಪ್ರಿನ್ಸಿಪಾಲ್ ಜೊತೆಗೆ ಮಾತಾಡಿದ್ವಿ ನಾವು. ಅವರು ಎಸ್ ಅಂತ ಹೇಳಿದ್ದಾರೆ. ಸೊ ವ್ಯಾಲಿಡಿಕ್ಟರಿ ಟೈಮ್ಗೆ ನೋಡೋಣ, ಸರ್ಗೆ ಸಮಯ ಸಿಕ್ತು ಅಂತಂದ್ರೆ ವಿಲ್ ಕಾಲ್ ಹಿಮ್ ಇನ್ ಪರ್ಸನ್ ಫಾರ್ ದ ಕ್ಲೋಸಿಂಗ್ ಸೆರೆಮನಿ ಆಫ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್. ಅದಕ್ಕೆ ಕೇಳಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. And before I conclude, I just want to tell you that I will send 2 books like this for all of the youngsters on the call today. Great. I mean, they can circulate and read this book. You can read 1-2 chapters. I'm telling you, it will change the way you think life. Okay. And tumba ishta agittu. Somebody gave me this book actually. And one of my favorite books. Great, that is one, I'll tell you. And I have great respect for people who take up engineering. Okay. Diploma agirbodu. Any stream which is not commerce and arts, okay, which is not medicine. These are all, you know the expectation. Engineering particularly is a very, very transforming field. Okay, so I couldn't become an engineer. I don't have so much of brains that I could be an engineer, but my daughter is an engineer, and the respect that I give her is because of the time she took to study cos theta, cosecant theta. I mean, her approach to life was different. And now today, any decision she takes, I respect her decision because she's gone through the pain of understanding those cosecant thetas, right? I mean, it's not fun, it's reality. Okay? Engineers really make a big difference to the world. I am telling you from banking background, the banking life is so simple. ನಾನು ಶುರು ಮಾಡಾಗ ಹೇಳಿದ್ದೆ ನಿಮಗೆ, ಇಟ್ ಇಸ್ ಕನ್ಫ್ಯೂಸಿಂಗ್ ಅಂಡ್ ಬೋರಿಂಗ್ ಸಬ್ಜೆಕ್ಟ್ ಅಂತ. ಅದನ್ನ ಚೇಂಜ್ ಮಾಡ್ತಾ ಇರೋದು ಇವತ್ತು, ಇಂಟ್ರೆಸ್ಟಿಂಗ್ ಮಾಡ್ತಾ ಇರೋದು ಆರ್ ಇಂಜಿನಿಯರ್ಸ್ ಇನ್ ಡಿಫ್ರೆಂಟ್ ವೇಸ್. ATM ಸ್ಟೋರಿ ಹೇಳಿದ್ದೆ ನಿಮ್ಗೆ, ATM ಸ್ಟೋರಿ ಮರಿಬೇಡಿ. ಸ್ವಿಗ್ಗಿ ಸ್ಟೋರಿ ಹೇಳಿದ್ದೆ ನಿಮ್ಗೆ. ಇವತ್ತು ದಲಿತ್ ಹೋಟ್ಲಿಂದ ಆರ್ಡರ್ ಮಾಡೋದು ಆಪ್ ಇದೆ ಸಾಕು. ಸೊ ಐ ಆಮ್ ಗಿವಿಂಗ್ ಎಕ್ಸಾಂಪಲ್. ಒಂದು ಸಿಸ್ಟಮ್ ಆಗ್ಲಿ, ಒಂದು ಆಪ್ ಆಗ್ಲಿ, ಒಂದು ATM ಆಗ್ಲಿ, ಇಟ್ ಡಸಂಟ್ ಲುಕ್ ಅಟ್ ಕಮ್ಯುನಿಟಿ, ಬ್ಲಾಕ್ ಆರ್ ವೈಟ್, ಅವ್ರು ನೋಡಲ್ಲ. It is a service. You pay money, you get service. Okay. So finally, the place where I study and do my homework, I'm in my house today. Work from home there to talk to all of you. And I always have this man next to me on my table. Sir MV. Okay. Ivrginta gurugalilla. So I'm inspired by his story. So you can all understand my respect for each one of you on this call. If you pursue an engineering dream, you are making a difference to the world. All the best to each one of you. Thank you, sir. Last question. One more boy has raised his hand. With your permission, I'm unmuting him. Darshan, unmute. Sure, sir. Time is there. Yes, sir. Sir, good morning, sir. Morning. Sir, ನಾವು ATM ನ ಇನ್ವೆಸ್ಟ್ ಮಾಡಬಹುದಾ? ಇನ್ವೆಸ್ಟ್ ಮಾಡ್ತೀರಪ್ಪ? ಸರ್ ತಗೊಂಬೋದಾ? ಇಲ್ಲ, ಓಕೆ. ದರ್ಶನ್, ಈಗ ATM ಅಂತ ಹೇಳೋದು ಒಂದು ಬ್ಯಾಂಕಿನ ಸರ್ವಿಸ್. ಅದು ಎವ್ರಿ ಬ್ಯಾಂಕ್ ಏನ್ ಮಾಡ್ತಾರೆ, ಬ್ರಾಂಚ್ ಮಾಡಿದ್ರೆ ಒಂದು ATM ಮಾಡಿಕೊಡ್ತಾರೆ. ಬಟ್ ಕೆಲವು ಕಡೆ ATM ಮಾಡಿದ್ರೆ ಅದು ಎಕ್ಸ್ಪೆನ್ಸಿವ್ ಸರ್ವಿಸ್. ಅದು ಅಂದ್ರೆ ಆ ATM ಮಷಿನ್ ಒಂದು 6 ಲಕ್ಷ ರೂಪಾಯಿ, ಆ ಜಾಗ ಮಾಡಕ್ ಒಂದು 3 ಲಕ್ಷ ಆಗುತ್ತೆ. ಅದಕ್ಕೆ ATM ಒಂದು ಸರ್ವಿಸ್ ಅಂತ ಹೇಳಿದ್ರೆ ಅದು ಕಾಸ್ಟ್ಲಿ. ನೀವು ಎವ್ರಿ ಟೈಮ್ ಹೋಗಿ ವಿಡ್ರಾ ಮಾಡಿದ್ರೆ ಬ್ಯಾಂಕ್ನವ್ರಿಗೆ ಅದು 18 ರೂಪಾಯಿ ಖರ್ಚಾಗುತ್ತೆ. ನೀನ್ ವಿಡ್ರಾ ಮಾಡೋದು 100 ರೂಪಾಯಿ ಇರ್ಬೋದು, ಬ್ಯಾಂಕ್ನವ್ರಿಗೆ 18 ರೂಪಾಯಿ ಖರ್ಚಾಗುತ್ತೆ. ಸೊ ATM is not a good investment from a private standpoint. ನೀನ್ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. You should not do that. It's not a good investment. ಆದ್ರೆ there's something called micro ATM. ಅಂದ್ರೆ ನಿಮ್ಮಲ್ಲಿ ನಿಮ್ಮ ಮನೆ ಹತ್ರ ಒಂದು ಕಿರಾಣಿ ಅಂಗಡಿ ಇರ್ಬೋದು. ಅವ್ರಿಗೆ ಹೇಳಿ, if you want to get in business, ನೀನೇ ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಅಂಗಡಿ ಇರ್ಬೇಕು ನಿಮ್ಮ ಹತ್ರ, ಒಂದು ಶಾಪ್ ಇರಬೇಕು, ಒಂದು 3 ವರ್ಷ ಇರ್ಬೇಕಲ್ಲ ನೀವು. ನಿಮ್ಮಲ್ಲಿ ದಿನನಿತ್ಯ ಒಂದು 8,000 ರೂಪಾಯಿ ದಿನನಿತ್ಯ ಒಂದು 800 ರೂಪಾಯಿ ವ್ಯಾಪಾರ ಆಗ್ಬೇಕು. ಅಂದ್ರೆ ಒಂದು ಸಿಮ್ ಕಾರ್ಡ್ ಅಂಗಡಿನೋ ಅಥವಾ ಒಂದು ಕಿರಾಣಿ ಅಂಗಡಿನೋ 1,000 ರೂಪಾಯಿ ಅಷ್ಟು ವ್ಯಾಪಾರ ಆದ್ರೆ ಬ್ಯಾಂಕ್ ನಿಮ್ಗೆ ಒಂದು ಮೈಕ್ರೋ ATM ಕೊಡ್ತಾರೆ, ಅಂದ್ರೆ ಒಂದು ಚಿಕ್ಕ ಮಷಿನ್ ಕೊಡ್ತಾರೆ. ನೀನು ಆ ಏರಿಯಾಗೆ ಆ ಅಂಗಡಿಲಿ ಒಂದು ATM ಆಗ್ತೀಯ ಅವಾಗ ನೀನು. ಸೊ ಆ ನೇಬರ್ಹುಡ್ ಇರೋ ಬಂದು ATM ಹೋಗೋ ಅವಶ್ಯಕತೆ ಇಲ್ಲ. ಅದಕ್ಕೆ ಕಮ್ ಟು ಯು ವಿತ್ ದರ್ ಕಾರ್ಡ್. ನೀ ಆ ಕಾರ್ಡ್ ನ ಮಷಿನ್ ಸ್ವೈಪ್ ಮಾಡಿ ATM ದುಡ್ಡು ಕೊಡ್ತಲ್ಲ, ಅದ್ರ ನೀನ್ ದುಡ್ಡು ಕೊಡ್ಬೋದು. ಅವ್ರಿಗೆ ಲಿಮಿಟ್ ಇರುತ್ತೆ 5,000 ರೂಪಾಯಿ ಅಂತ. ನಿನ್ಗೆ ಆ ದುಡ್ಡು ಕೊಟ್ಟಾಗ ನೀನ್ ದುಡ್ಡು ಕೊಡ್ತೀಯ, ನೀನು ಬ್ಯಾಂಕ್ನವರು ನಿಂಗೆ ಆ 5,000 ರೂಪಾಯಿ ನೀನು ವಿಡ್ರಾ ಮಾಡಿ ದುಡ್ಡು ಕೊಡ್ತಾರೆ, ಪ್ಲಸ್ ಅವ್ರು ನಿಮ್ಮೊಂದು ಇಂಟ್ರೆಸ್ಟ್ ಒಂದು ಫೀನು ಕೊಡ್ತಾರೆ. ಇದು ಮೈಕ್ರೋ ATM ಅಂತ ಹೇಳ್ತೀವಿ ನಾವು. ಗ್ರಾಮಗಳ ಕಡೆ ಅಂದ್ರೆ ವಿಲೇಜಸ್ ಸೈಡ್ ಅಲ್ಲಿ ATM ಇನ್ವೆಸ್ಟ್ ಮಾಡಕ್ ಹೋಗಲ್ಲ ನಾವು. ಕಲರ್ ಕಾಟ ಇರುತ್ತೆ, ಎಲ್ಲ ಮೇಂಟೆನೆನ್ಸ್ ಇರುತ್ತೆ ಅಂತ. ಈ ತರ ಒಂದು ಮೈಕ್ರೋ ATM ಆಪ್ಷನ್ ಇದೆ.
Okay, sir. Thank you, sir. Thank you, sir. And that idea came from an engineer from IIT Kharagpur in 2016 kanutte. Okay. Micro Once AT. again, yes, sir. Thank you, sir. Thank you very much. Definitely, we will meet in person. Very good personality, very attractive personality. I love your reading skills. May God give you higher positions in your life in the future, sir. Thank you, sir. Thank you very much again. Thank you, students. Thank you We'll so meet much, sir. again. Have a good day. Thank you, Bye-bye. sir. Good day. Good day. Thank you.